ಸ್ಟೂಡೆಂಟ್ ಮತ್ತು ಈ ರಾಜಕೀಯ ಜೀವನದಿಂದ ಮತ್ತು ಜನಸೇವೆಯ ಸಂದರ್ಭದಲ್ಲಿ ಯಾವ ರೀತಿ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡೋದ್ರಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಮತ್ತು ನಾನು ಶಾಸಕ ಅಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನೀವು ನನಗೆ ಮತ ಕೊಟ್ಟಿದ್ರಿ 6 ವರ್ಷ ಕಾಲ ನಿಮ್ಮ ಕೆಲಸ ನಾನು ಮಾಡಬೇಕಂತೇಳಿ ಅನ್ಕೊಂಡು ಹೊಂಟಿರ್ತಕ್ಕಂಥ ಮಾನ್ಯ ಶ್ರೀ ಹನುಮಂತ್ ನಿರಾಣಿಯವರು. ಕಾಂಗ್ರೆಸ್ ಪಕ್ಷದವರು ವೋಟ್ ಚೋರ್ ಅಂತಕ್ಕಂಥ ವಿಷಯವನ್ನು ರಾಹುಲ್ ಗಾಂಧಿ ಅವರು ಹಿಡ್ಕೊಂಡು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿ ಬಿ ಜೆ ಪಿ ಅತ್ಯಂತ ಬಹುಮತದಿಂದ ಗೆಲ್ತಾ ಇದೆ ಅಲ್ಲಿ ಮತ ಕಳ್ಳತನ ಆಗಿದೆ, ಚೋರಾಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಇವ್ರು ಹೇಳ್ತಕ್ಕಂಥ ಮಾತು ನೇರವಾಗಿ ಮತದಾರರ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಅದನ್ನು ಅವ್ರು ಗಮನಿಸಬೇಕು. ರಾಹುಲ್ ಗಾಂಧಿ ಅವರು ಅವ್ರ ಬಗ್ಗೆ ಮಾತಾಡೋಕೆ ನಾವು ಭಾಳ ಸಣ್ಣವರಾಗ್ತೀವಿ, ಆದರೂ ಕೂಡ ಈ ರಾಜ್ಯದ ಮತದಾರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವು 136 ಸೀಟ್ ಗೆದ್ದರೆ ಅಲ್ಲಿ ಕಳ್ಳತನ ಆಗಲಿಲ್ವಾ? ಏನಿದ್ರು ಚುನಾವಣೆಯಲ್ಲಿ ನಮ್ಮ ತತ್ವ ಸಿದ್ಧಾಂತ, ನಮ್ಮ ಅಭಿವೃದ್ಧಿ, ಜನಪರ ಕಾರ್ಯಗಳನ್ನು ಹೇಳ್ಕೊಂಡು ನಾವು ತಗೋಬೇಕೆ ಹೊರತು ಇನ್ನೊಬ್ಬರ ಮೇಲೆ ಬಟ್ಟಿಡುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಿಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಅವರೆಲ್ಲ ನಾಯಕರು ಕೂಡ ಇರ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳು, ಅದು ಮಾದಾಯಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎತ್ತಿನಹೊಳೆ ಆಗಿರ್ಬೋದು, ಯಾವುದೇ ನೀರಾವರಿ ಯೋಜನೆ ಇದ್ರೂ ಕೂಡ ಪ್ರತಿ ವರ್ಷ 40,000 ಕೋಟಿ ನೀರಾವರಿಗೆ ಇಟ್ಟು 2 ಲಕ್ಷ ಕೋಟಿಯಲ್ಲಿ ಇಡೀ ರಾಜ್ಯದ ನೀರಾವರಿಯನ್ನ ಪೂರ್ತಿ ಮಾಡ್ತೀವಿ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ಮಾತು ವಿಡಿಯೋದಲ್ಲಿದೆ. ಕೊನೆಯವರೆಗೆ 45,000 ಕೋಟಿ. ನಿಮಗೆ ನಾಚಿಕೆ ಆಗಲ್ಲ? ಮಾನ ಮರ್ಯಾದೆ ಇಲ್ಲ ನಿಮಗೆ? ನಿಮಗೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ, ಅಪ್ಪರ ಕೃಷ್ಣ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಕೇಳಬೇಕಾಗ್ತದೆ ಜನ. ಯಾವ ನೈತಿಕತೆ ಇದೆ ನಿಮಗೆ? ನಾವು 50,000 ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀವಿ. ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ನಾವು ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರಬಹುದು, SR ಪಾಟೀಲ್ ರೇ, ಭದ್ರಾ ಮೇಲ್ದಂಡೆ ಯೋಜನೆ ಇರಬಹುದು, ಎತ್ತಿನಹೊಳೆ ಯೋಜನೆ ಇರಬಹುದು, ಮೇಕೆದಾಟು ಇರಬಹುದು, ಈ ಎಲ್ಲ ಯೋಜನೆಗಳನ್ನ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲ ಯೋಜನೆಗಳನ್ನ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಬಹುದು. ನಾನು ಇವತ್ತೇನ್ ಮಾತು ಕೊಡ್ತೀನಿ, ವರ್ಷಕ್ಕೆ 40,000 ಕೋಟಿ ಇವತ್ತು ರಿಹಾಬಿಲಿಟೇಷನ್ಗೆ ನಾವು 51,000 ಕೋಟಿ ರೂಪಾಯಿ ಅಂತ ಮಾಡಿದ್ದು, ಈಗ ಅದು 75,000 ಕೋಟಿ ಆಗ್ಬೋದು. ಎಲ್ಲ ಕೃಷ್ಣ ಬೇಸಿನ ಎಲ್ಲ ಅಪ್ಪರ್ ಕೃಷ್ಣ ಎಲ್ಲ 3ನೇ ಹಂತ ಮುಗಿಬೇಕಾದ್ರೆ 75,000 ಕೋಟಿ ರೂಪಾಯಿ ಆಗ್ಬೋದು. 5 ವರ್ಷದಲ್ಲಿ 75,000 ಕೋಟಿ ರೂಪಾಯಿಗಳನ್ನು ಕೊಟ್ಟು ಈ ಭಾಗದ ಜನರಿಗೆ ನೀರು ಕೊಡ್ತೇವೆ ಅಂತಕ್ಕಂಥ ಪ್ರಮಾಣವನ್ನ, ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸುಳ್ಳು ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟು ಜನರ ಮತ ಕೇಳ್ತಕ್ಕಂಥ ಪ್ರವೃತ್ತಿಯವನಲ್ಲ. ನಮ್ಮ ಪಕ್ಷ ಆ ಪ್ರವೃತ್ತಿನಲ್ಲ. ನಮ್ಮ ಪಕ್ಷ 2013ರಲ್ಲಿ ನಮ್ಮ ಪ್ರಣಾಳಿಕೆಯನ್ನು ಅಪರ ಕೃಷ್ಣ ಪ್ರಾಜೆಕ್ಟ್ ಕೂಡ ನಾವು 75,000 ಕೋಟಿಯನ್ನ 3 ಸಲ ಆ ಶಬ್ದವನ್ನು ಹೇಳಿ 75,000 ಕೋಟಿ ಭಾಗ ಕೊಟ್ಟು 5 ವರ್ಷದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿಸ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ಮಾತಿಗೆ ಬೆಲೆ ಇಲ್ಲದೆ ಇವತ್ತಿಗೂ ಕೂಡ 4,000 ಕೋಟಿಗಿಂತ ಹೆಚ್ಚು ನಮ್ಮ ಅಪರ ಕೃಷ್ಣ ಪ್ರಾಜೆಕ್ಟ್ಗೆ ದುಡ್ಡು ಕೊಟ್ಟಿಲ್ಲ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮತ್ತು ನ್ಯೂಸ್ 43 ಇಂಡಿಯಾ ತಂಡ, ಇನ್ ಸರ್ವೆ ತಂಡದಿಂದ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಕೇಂದ್ರ ಮತ್ತು ರಾಜ್ಯದಲ್ಲಿ ಮೈತ್ರಿಗೆ ಮುನ್ನಡೀತಾ ಇರುವಂಥ ಇವೆಲ್ಲ ವಿಷಯದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಬರ್ತಾ ಇರುವಂಥ ವೋಟ್ ಚೋರ್ ವಿಷಯಗಳನ್ನು ಕೂಡ ಇವೆಲ್ಲ ಲೆಕ್ಕಾಚಾರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ
ಕ್ಷೇತ್ರದಲ್ಲಿ, ಗ್ರಾಮೀಣ ಭಾಗದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ, JDP-TP ಕ್ಷೇತ್ರದಲ್ಲಿ ಮತ್ತು ಅನೇಕ ಕ್ಷೇತ್ರದಲ್ಲಿ ಭೇಟಿ ಮಾಡಿ ನ್ಯೂಸ್ 43 ಇಂಡಿಯಾದಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ದೀವಿ. ಈ ಗ್ರೌಂಡ್ ರಿಪೋರ್ಟಿಂಗ್ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ವಿಧಾನಸಭಾ ಕ್ಷೇತ್ರದ ಬಿಳಗಿ ವಿಧಾನಸಭಾ ಸಿಟಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ ಭೇಟಿ ನೀಡಲಾಗಿದೆ. ಇಂದು ನಮ್ಮ ಜೊತೆ 33 ವಿಧಾನಸಭಾ ಕ್ಷೇತ್ರದಲ್ಲಿ ಪದವೀಧರ ಕ್ಷೇತ್ರಕ್ಕೆ 2 ಬಾರಿ ಆಯ್ಕೆಯಾಗಿ ಮತ್ತು ಸ್ಟೂಡೆಂಟ್ ಮತ್ತು ಈ ರಾಜಕೀಯ ಜೀವನದಿಂದ ಮತ್ತು ಜನಸೇವೆಯ ಸಂದರ್ಭದಲ್ಲಿ ಯಾವ ರೀತಿ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡೋದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಮತ್ತು ನಾನು ಶಾಸಕ ಅಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನೀವು ನನಗೆ ಮತ ಕೊಟ್ಟಿದ್ದೀರಿ, 6 ವರ್ಷ ಕಾಲ ನಿಮ್ಮ ಕೆಲಸ ನಾನು ಮಾಡಬೇಕಂತೇಳಿ ಅಂದ್ಕೊಂಡು ಹೊಂಟಿರ್ತಕ್ಕಂಥ ಮಾನ್ಯ ಶ್ರೀ ಹನುಮಂತ್ ನಿರಾಣಿಯವರು. ನಿರಾಣಿ ಅಂದ ತಕ್ಷಣ ಮುರುಗೇಶ್ ನಿರಾಣಿಯವರು ಕೂಡ ಕೈಗಾರಿಕೆ ಸಚಿವರಾಗಿದ್ದರು ಮತ್ತು MRL ಗ್ರೂಪ್ನು ಕೂಡ ಇದೆ ಮತ್ತು ಅನೇಕ ಕ್ಷೇತ್ರದಲ್ಲಿ ಇವರು ನಿರಾಣಿ ಅನ್ನೋದು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಆ ಬ್ರ್ಯಾಂಡ್ ಜೊತೆಯಲ್ಲಿ ಕೂಡ 33 ವಿಧಾನಸಭಾ ಕ್ಷೇತ್ರ ಅಂದರೆ ಎಂಟೈರ್ ಬರೋದು 4 ಲೋಕಸಭಾ ಕ್ಷೇತ್ರ, ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರದಲ್ಲಿ 2 ವಿಧಾನಸಭಾ ಕ್ಷೇತ್ರ, ಖಾನಾಪುರ ಮತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತವೆ. ಚಿಕ್ಕೋಡಿ ಬೆಳಗಾವಿ ವಿಧಾನಸಭಾ ಕ್ಷೇತ್ರಗಳಿರುವಂಥ 16 ವಿಧಾನಸಭಾ ಕ್ಷೇತ್ರ ಅಂದರೆ ಇನ್ಕ್ಲೂಡಿಂಗ್ 18 ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ನಂತರ ವಿಜಯಪುರ ಅಂದರೆ ಬಿಜಾಪುರಕ್ಕೆ ಬರೋದಾದರೆ ಅಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳು, 1 ಲೋಕಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲವಾಗಿ ಕೆಲಸಗಳನ್ನು ಮಾಡೋದ್ರಲ್ಲಿ ಯಶಸ್ವಿ ಕಂಡಿರ್ತಕ್ಕಂಥವ್ರು. ಮತ್ತು ಈ ಕಡೆ ಬಂದರೆ ಬಾಗಲಕೋಟೆಯಲ್ಲಿ ಬರುವಂಥ 7 ವಿಧಾನಸಭಾ ಕ್ಷೇತ್ರಗಳು, 1 ಲೋಕಸಭಾ ಕ್ಷೇತ್ರ, ಅದು 1 ವಿಧಾನಸಭಾ ಕ್ಷೇತ್ರ ಗದಗ ಜಿಲ್ಲೆಯ ನರಗುಂದಿಂದ ತಗೊಂಡಿರ್ತಕ್ಕಂಥ ಕ್ಷೇತ್ರ ಆಗಿರಲಿ. ಎಂಟೈರ್ ಇವರಿಗೆ ಬರೋದು 33 ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರ ಜನತೆಗೆ ಅಭಿವೃದ್ಧಿ ಹರಿಕಾರ ಮತ್ತು ಈ ಕ್ಷೇತ್ರ ಜನತೆಗೆ ಅನೇಕ ರೀತಿಯಿಂದ ಸೌಲಭ್ಯ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ ಅಭಿವೃದ್ಧಿ ಹರಿಕಾರ ಹನುಮಂತ್ ನಿರಾಣಿ ಯಶೋಗಾಥೆ ವಿಶೇಷ ಸಂದರ್ಶನಕ್ಕೆ ಹೋಗ್ತದೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಹನುಮಂತ್ ನಿರಾಣಿ ಇದ್ದಾರೆ. ಈ ಜರ್ನಿ ಸ್ಟಾರ್ಟ್. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ ಸರ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಾ? ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ. ಹತ್ತತ್ರ ತಾವು 58ಕ್ಕೆ ಕಾಲಿಟ್ಟಿದ್ರಿ. ಎಸ್, 58ರಿಂದ 59ಕ್ಕೆ ಬರ್ತಾ ಇದ್ರಿ ಸರ್. ರಾಜಕೀಯ ಜೀವನದಕ್ಕಿಂತ ಮತ್ತು ಸಮಾಜ ಸೇವೆದಕ್ಕಿಂತ ಈ ಒಂದು ನಿರಾಣಿ ಅನ್ನುವಂಥ ಏನೋ ಒಂದು ಬ್ರ್ಯಾಂಡ್ ಇದೆ, ಈ ಬ್ರ್ಯಾಂಡ್ ಎಲ್ಲಿಂದ ಪ್ರಾರಂಭ ಆಯ್ತು ಸರ್? ಇದು ಅಲ್ಲಿಂದ ನಾನು ಜರ್ನಿ ತೊಗೊಂಡ್ಬಿಡ್ತೇನೆ. ನಿರಾಣಿ ಅಂತಕ್ಕಂಥ ನಮ್ಮ ಕುಟುಂಬದ ಸರ್ನೇಮ್ ಇದು ತುಂಬ ವರ್ಷಗಳಿಂದ ಬಂದಿದೆ. ಮೂಲತಃ ನಮ್ಮ ಕುಟುಂಬ ಕೃಷಿಯನ್ನು ನಂಬಿಕೊಂಡು ಅತ್ಯುತ್ತಮ ಪ್ರಗತಿಪರ ಕೃಷಿಕರಾಗಿ ನಮ್ಮ ತಂದೆಯವರು, ನಮ್ಮ ಅಜ್ಜ ಕೃಷಿ ಮನೆತನದಿಂದ ಬಂದಿರತಕ್ಕಂಥವರು. ಅವ್ರ ನಂತರ ನಮ್ಮ ಪೀಳಿಗೆ ಅಂದರೆ ಮುರುಗೇಶಣ್ಣ ನಿರಾಣಿ ಅವ್ರನ್ನ ಒಳಗೊಂಡು ನಾವು 5 ಜನ ಸಹೋದರರು ನಿರಾಣಿ ಉದ್ಯಮ ಸಮೂಹ ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ನಿರಾಣಿ ಹೆಸರು ಹೆಚ್ಚೆಚ್ಚಿಗೆ ಪ್ರಚಲಿತ ಬರಲಿಕ್ಕೆ ಕಾರಣ ಆಯಿತು. ನಾವು ಇವತ್ತಿಗೂ ಕೂಡ ನಂಬಿಕೊಂಡಿರ್ತಕ್ಕಂಥದ್ದು ಮೂಲ ಕೃಷಿ ಮನೆತನದಿಂದ ಬಂದಿರತಕ್ಕಂಥವ್ರು. ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರು ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಎಲ್ಲರೂ ಕೂಡ ಕೃಷಿ ಮನೆತನದಿಂದ ಬಂದಿರತಕ್ಕಂಥವ್ರು. ಕೃಷ್ಣಾ ನದಿಯ ಮೇಲ್ದಂಡೆಯಲ್ಲಿರ್ತಕ್ಕಂಥವ್ರು ನಾವು. ಕೃಷ್ಣೆಯನ್ನು ನಂಬಿಕೊಂಡು ಆ ಕೃಷ್ಣ ಮಾತೆಯಿಂದ ಅವಳ ಆಶೀರ್ವಾದದಿಂದ ಇವತ್ತು ಫಲವತ್ತಾದ ಭೂಮಿ ನಮ್ಮಲ್ಲಿ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿರ್ತಕ್ಕಂಥ ಭೂಮಿ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಶ್ರೇಷ್ಠತೆಯನ್ನು ಅಂದರೆ ಬೆಳೀಲಿಕ್ಕೆ, ಬಿತ್ತಲಿಕ್ಕೆ, ಉತ್ತಲಿಕ್ಕೆ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಹೊಂದಿರತಕ್ಕಂಥ ಭೂಮಿ ದಡದಲ್ಲಿ ಇರೋದರಿಂದ ಆ ಭೂಮಿ ಮತ್ತು ಆ ಕೃಷ್ಣೆಯ ಆಶೀರ್ವಾದನ ಇವತ್ತು ನಿರಾಣಿ ಉದ್ಯಮ ಸಮೂಹ ಸಂಸ್ಥೆ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಹೆಚ್ಚು ಪ್ರೇರಣಾದಾಯಕವಾಗಿ ಮುರುಗೇಶಣ್ಣ ನಿರಾಣಿಯವರು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವ್ಯಕ್ತಿ. ಅವರ ಪರಿಶ್ರಮ, ಅವರ ಪ್ರಯತ್ನ, ಅವರ ಮುಂದಾಲೋಚನೆಯಿಂದ ಇವತ್ತು ನಿರಾಣಿ ಉದ್ಯಮ ಸಂಸ್ಥೆ ತಾನೂ ಬೆಳೆದಿದೆ. ಅದ್ರ ಜೊತೆಗೆ ರೈತರನ್ನು ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನಾಗಿದ್ದಾವೆ. ಭಾಳಷ್ಟು ಯುವಕರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಇಲ್ಲಿಯವರೆಗೆ ನಿಮ್ಮ ಈ ಶುಗರ್ ಸಂಸ್ಥೆಗಳನ್ನಾಗಿರಲಿ, ಶುಗರ್ ಎಷ್ಟು ಸಂಸ್ಥೆಗಳನ್ನು ರೈತರಿಗೆ ಅನಾನುಕೂಲ ಸಂದರ್ಭದಲ್ಲಿ ಮಾಡಬೇಕಂತೇಳಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಈ ಜರ್ನಿ? ಸರ್ 1993, 94, 95 ಅವಧಿಯಲ್ಲಿ ನಮ್ಮ ಈ ಬೆಳಗಾವಿ ವಿಭಾಗದಲ್ಲಿ ಭಾಳಷ್ಟು ಜನರು ಕಬ್ಬನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು.
ಕಬ್ಬು ಬೆಳೀಲಿಕ್ಕೆ ಪ್ರಾರಂಭ ಅಲ್ಲಿ ಘಟಪ್ರಭಾದಿಂದ ಕೆನಾಲ್ ನೀರು ಪ್ರಾರಂಭ ಆಯಿತು. ಭೂಮಿಯಲ್ಲಿ ವಾಟರ್ ಸೋರ್ಸ್ ಜಾಸ್ತಿ ಆದಾಗ ಬೋರ್ವೆಲ್ಗಳ ವ್ಯವಸ್ಥೆ ಪ್ರಾರಂಭ ಆಯಿತು. ಪೈಪ್ಲೈನ್ಗಳನ್ನು ಮಾಡ್ತಕ್ಕಂಥ ಅವಕಾಶ ರೈತರಿಗೆ ಅನುಕೂಲ ಆಯಿತು. ಹೀಗಾಗಿ ಕಬ್ಬು ಜಾಸ್ತಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮದು ಕೂಡ ಕೃಷಿ ಮಣಿತನ ಅಂತೇಳಿ ಈಗಾಗಲೇ ಹೇಳಿದ ಹಾಗೆ ಸುಮಾರು 4,000 to 5,000 ಟನ್ ಕಬ್ಬು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಬೆಳೀತಾಯಿದ್ರು. ಕಾರ್ಖಾನೆಗಳಿಗೆ ನಾವು ಸಪ್ಲೈ ಮಾಡಬೇಕಾದ್ರೆ ಯಾವ ಕಾರ್ಖಾನೆಯಲ್ಲಿಯೂ ಕೂಡ ಕಬ್ಬನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಪ್ರಸಂಗ ಆ ಸಂದರ್ಭದಲ್ಲಿತ್ತು. ನಮಗಷ್ಟೇ ಅಲ್ಲ, ಭಾಳಷ್ಟು ರೈತರು ಕೂಡ ಬೆಳೆದಿರ್ತಕ್ಕಂಥ ಬೆಳೆಯನ್ನು 1.5 ವರ್ಷ 2 ವರ್ಷ ಆದರೂ ಕೂಡ ಕಾರ್ಖಾನೆಗೆ ಕಳಿಸಲಿಕ್ಕೆ ಸಾಧ್ಯ ಆಗದೆ ಆ ಕಬ್ಬನ್ನು ಕಟಾವು ಮಾಡಿ ಬದಿಗೆ ಹಾಕಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕಂಡಿದ್ದೀವಿ, ಅದನ್ನು ಅನುಭವಿಸಿದ್ದೀವಿ. ಆ ಸಂದರ್ಭದಲ್ಲಿ ನಾವೊಂದು ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಮುರುಗೇಶಣ್ಣ ನಿರಾಣಿಯವರು BE ಮುಗಿಸಿ MBA ಮಾಡ್ಕೊಂಡು ಬಂದಾಗ ಈ ಪರಿಸ್ಥಿತಿಯನ್ನು ನೋಡಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದು ಸಣ್ಣ ಮಿನಿ ಪ್ಲ್ಯಾಂಟ್ 500 ಟನ್ನಿನ ಪ್ಲ್ಯಾಂಟನ್ನು ಅವರೇ ಡಿಸೈನ್ ಮಾಡಿ, ಹೇಗೆ ಅವು ಎಲ್ಲ 2,500 ಟನ್ ಡಿಸೈನ್ ಇದ್ದು 5,000 ಟನ್ನಿನ ಡಿಸೈನ್ ಇತ್ತು. ಆ ಪ್ರಪೋರ್ಷನೇಟ್ ಆ ಸ್ಟ್ರೆಂಗ್ತನ್ನು ಕಡಿಮೆ ಮಾಡಿ ನಮಗೆ ಸಾಮರ್ಥ್ಯಕ್ಕೆ ತಕ್ಕಂತೆ 500 ಟನ್ನಿನ ಕಾರ್ಖಾನೆಯನ್ನು ಭಾಳಷ್ಟು ಪರಿಶ್ರಮಪಟ್ಟು ಕಷ್ಟಪಟ್ಟು ಅದನ್ನು ಯಶಸ್ವಿಯಾಗಿ ನಡೆಸಿದರು. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು. ದೇಶದಲ್ಲಿ ಅತ್ಯಂತ ಸಣ್ಣ ಕಾರ್ಖಾನೆಯನ್ನು ನಿರ್ಮಿಸಿದಾನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಖಾನೆ ಯಶಸ್ವಿಯಾಗಿದ್ದು ಅಂದ್ಕೊಂಡು ಕೂಡ ಅವತ್ತು ನಮ್ಮ ಸಂಸ್ಥೆಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ದೊಡ್ಡ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಇದು ಒಂದಾಗಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಪ್ರಶಸ್ತಿ ಕೂಡ ಇವತ್ತು ನರೇಂದ್ರ ಮೋದಿಜಿಯವರಿಂದ ಮುರುಗೇಶಣ್ಣ ನಿರಾಣಿ ಅವರಿಗೆ ನಮ್ಮ ನಿರಾಣಿ ಸಮೂಹ ಸಂಸ್ಥೆಗೆ ಸಿಕ್ಕಿರ್ತಕ್ಕಂಥದ್ದು. ಇದು ಕಾರ್ಖಾನೆಗಳ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಸರ್, ನನ್ನ ಕೊನೆ ಪ್ರಶ್ನೆ ಈ ವಿಷಯದಲ್ಲಿ, ಇಲ್ಲಿವರೆಗೆ ಎಷ್ಟು ಸಂಸ್ಥೆಗಳನ್ನು ತಾವು ಶುಗರ್ ಸಂಸ್ಥೆಗಳನ್ನು, ಶುಗರ್ ಫ್ಯಾಕ್ಟ್ರಿಗಳನ್ನಾಗಿದೆ, ನಿಮ್ಮ ಸಂಸ್ಥೆಗಳನ್ನು ಅನೇಕ ಬ್ರ್ಯಾಂಚ್ಗಳಿದ್ದಾವೆ, ಆ ಬ್ರ್ಯಾಂಚ್ನಲ್ಲಿ ಇಲ್ಲಿವರೆಗೆ ನಿಮಗೆ ಮಾಹಿತಿ ಇರೋ ಪ್ರಕಾರ ಎಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟಿರಬಹುದು ಮತ್ತು ಎಷ್ಟು ಅನಾನುಕೂಲ ಇದ್ದಂಥವರಿಗೆ ಅನುಕೂಲ ಮಾಡಿಕೊಟ್ಟಿರ್ಬೋದು ಸರ್? ವಿಶೇಷವಾಗಿ ರೈತರಿಗೆ ತಾವು ಬೆಳೆದಂಥ ಕಬ್ಬನ್ನು ಕಾರ್ಖಾನೆಗೆ ಸಾಗಿಸ್ತೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆದೇ ಕಡಿಮೆ ಆಗ್ತಾಯಿತ್ತು. ನಿರಾಣಿ ಉದ್ಯಮ ಸಂಸ್ಥೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಜೊತೆಗೆ ನಾವೇ ಅಷ್ಟೆಲ್ಲ ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಗಳು ಕೂಡ ಈ ಭಾಗದಲ್ಲಿ ಪ್ರಾರಂಭ ಅದು. ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಜಮಖಂಡಿ ಶುಗರ್ಸ್ ಇರ್ಬೋದು, ಬೀಳಿಗಿ ಶುಗರ್ಸ್ ಆಗಿರ್ಬೋದು, ಜಮ್ ಶುಗರ್ ಫ್ಯಾಕ್ಟ್ರಿ, ಹೀಗೆ ಕೆಲವೊಂದಿಷ್ಟು ಸಕ್ಕರೆ ಕಾರ್ಖಾನೆಗಳು ನಮ್ಮ ಭಾಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಬ್ಬನ್ನು ಜಾಸ್ತಿ ರೈತರು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ಇನ್ ಟೈಮ್ನಲ್ಲಿ ನಾವೇನು 6 ತಿಂಗಳು 7 ತಿಂಗಳು ಕಬ್ಬು ಸಪ್ಲೈ ಮಾಡ್ತಾಯಿದ್ದೀವಿ. ಇವತ್ತು 100 ಡೇಸ್ 120 ಡೇಸ್ನಲ್ಲೇ ಸಂಪೂರ್ಣವಾಗಿ ಕಬ್ಬನ್ನು ಕಾರ್ಖಾನೆಗಳಿಗೆ ಸಾಗಿಸ್ತಕ್ಕಂಥ ವ್ಯವಸ್ಥೆ. ಈ ಕಾರ್ಖಾನೆಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ, ಕಾರ್ಖಾನೆಗಳ ಕೆಪಾಸಿಟಿ ಕೂಡ ಜಾಸ್ತಿ ಆಗಿರೋದ್ರಿಂದ ರೈತರಿಗೆ ಇದರಿಂದ ಭಾಳಷ್ಟು ಲಾಭ ಆಗಿದೆ. ಹಾಗೆ ನಮ್ಮದು ಇವತ್ತು ಮುಧೋಳದಲ್ಲಿರ್ತಕ್ಕ ಸಕ್ಕರೆ ಕಾರ್ಖಾನೆ ಸುಮಾರು 22-23 ಸಾವಿರ ಟನ್ ಕಬ್ಬನ್ನು ನುರಿಸ್ತಕ್ಕಂಥ ಇವತ್ತು ಕೆಪಾಸಿಟಿಗೆ ಬಂದಿದೆ. ಅದಕ್ಕೆಲ್ಲ ಈ ಭಾಗದ ರೈತರ ಸಹಕಾರ, ಬೆಂಬಲ, ಆಶೀರ್ವಾದ ಇದೆ. ಇದರಿಂದ ರೈತರಿಗೆ ಒಂದು ರೀತಿಯಾಗಿ ಸರಿಯಾದ ಸಮಯಕ್ಕೆ ಕಬ್ಬು ಸಪ್ಲೈ ಆಗ್ತಕ್ಕಂಥದ್ದು, ಮತ್ತು ನೆಕ್ಸ್ಟ್ ಇಯರ್ಗೆ ಬೆಳೀಲಿಕ್ಕೆ ಕಬ್ಬಿಗೆ ಅನುಕೂಲ ಆಗಿದೆ. ಇದ್ರ ಜೊತೆಯಲ್ಲಿ ರೈತರಿಗೆ ಒಂದು ಕಡೆ ಅನುಕೂಲ ಆದರೆ ಆ ಉದ್ಯಮ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಎಲ್ಲ ನಿರಾಣಿ ಉದ್ಯಮ ಸಂಸ್ಥೆಗಳಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಡೈರೆಕ್ಟ್ ಎಂಪ್ಲಾಯೀಸ್ ಇದ್ದಾರೆ, ಫುಲ್ ಟೈಮ್ ಎಂಪ್ಲಾಯೀಸ್ ಇದ್ದಾರೆ. ಸುಮಾರು 60,000 ಮೇಲ್ಪಟ್ಟು ಸೀಸನೇಬಲ್ ವರ್ಕರ್ಸ್ ಕೂಡ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದೆಲ್ಲ ಕೂಡ ಇವತ್ತು ನಾವು ಸುಮಾರು 70-75 ಸಾವಿರ ಜನರಿಗೆ ಒಂದಿಲ್ಲ ಒಂದು ರೀತಿಯಿಂದ ಇದು ಉದ್ಯೋಗವನ್ನು ಮಾಡಲಿಕ್ಕೆ ಇಂಡೈರೆಕ್ಟಾಗಿ ಹೆಲ್ಪ್ ಆಗಿದೆ. ಈ ನಿರಾಣಿ ಸಕ್ಕರೆ ಸಂಸ್ಥೆ ಜೊತೆಗೆ ಬೇರೆ ಬೇರೆ ಉಪ ಉತ್ಪನ್ನಗಳನ್ನು ಕೂಡ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ತೊಡ್ಕೊಂಡಿದ್ದೀವಿ. ನರೇಂದ್ರ ಮೋದಿಜಿಯವರ ಮೇಕ್ ಇನ್ ಇಂಡಿಯಾ ಕನ್ಸೆಪ್ಟ್ ಏನಿದೆ, ಆತ್ಮನಿರ್ಭರ ಭಾರತದ ಕನಸು ಏನಿದೆ, ಅದನ್ನು ಸಾಕಾರಗೊಳಿಸಲಿಕ್ಕೆ ಇವತ್ತು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪದಾರ್ಥವನ್ನೇ ನಾವು ಬಳಸಬೇಕು, ಅದನ್ನು ದ್ವಿಗುಣ ಮಾಡಬೇಕು, ಆದಾಯ ಹೆಚ್ಚು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಕ್ಕರೆ ಕಾರ್ಖಾನೆಗಳು ನೇರವಾಗಿ ಸಕ್ಕರೆ ಉತ್ಪಾದನೆ ಮಾಡಿದರೆ ಇವತ್ತು ಸರ್ವೈವ್ ಆಗೋದು ಕೂಡ ಅಷ್ಟೇ ತೊಂದರೆಯಾಗಿದೆ. ಹಾಗಾಗಿ ಇವತ್ತು ಅದ್ರ ಜೊತೆಗೆ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಡಿಸ್ಟಿಲರಿ ಘಟಕಗಳನ್ನು ಹಾಕ್ತಕ್ಕಂಥದ್ದಾಗಿರ್ಬೋದು, ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಿರ್ಬೋದು, CO2 ಮಾಡ್ತಕ್ಕಂಥದ್ದಿರ್ಬೋದು, CNG ಮಾಡ್ತಕ್ಕಂಥದ್ದಿರ್ಬೋದು, ರೈತರಿಗೆ ಬೇಕಾಗಿರ್ತಕ್ಕಂಥ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥ ಅನೇಕ ಘಟಕಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತು ಆತ್ಮನಿರ್ಭರ ಭಾರತದ ಕಡೆಗೆ ನಮ್ಮ ಸಂಸ್ಥೆ
ಇವತ್ತು ಮೋದಿಜಿಯವರ ಸಂಕಲ್ಪ ಏನಿದೆ, ಕನಸೇನಿದೆ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಎಲ್ಲರೂ ಕೂಡ ನಿರಾಣಿ ಉದ್ಯಮ ಸಂಸ್ಥೆ ಇವತ್ತು ಕೆಲಸ ಮಾಡ್ತಿದೆ. ಇದರಿಂದ ಜನೋಪಯೋಗಿ ಕೆಲಸ ಆಗಿದೆ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ. ನಿಮ್ಮ ಫ್ಯಾಮಿಲಿ ಕಡೆ ಬರ್ತಾ ಇದ್ದೀನಿ. 5 ಜನ ಸಹೋದರರು ನೀವು. ಈ ಮುರುಗೇಶ್ ನಿರಾಣಿಯವರಿಗೆ ನೀವು 4 ಜನ ಸಹೋದರರು, ಯಾವ ರೀತಿ ನಿಮ್ಮ ಕುಟುಂಬ ನೀವು ಎಲ್ಲರೂ ಯಾವ ರೀತಿ ಬೆಂಬಲ ನೀಡ್ತಾ ಇದ್ದೀರಿ? ಈ ಬೆಂಬಲದಲ್ಲಿ ಈ ರೀತಿ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮಭಾರತ್ ನಿರ್ಮಾಣ ಇದೆಲ್ಲದಕ್ಕೂ ವಿಷಯದಲ್ಲಿ ಕೂಡ ಮುಂದೆ ಬರಲಿಕ್ಕೆ ಒಂದು ಶ್ರಮ ಇರಬೇಕು, ಇನ್ನೊಂದು ಸಪೋರ್ಟ್ ಇರಬೇಕು. ಈ ಸಪೋರ್ಟ್ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ಮೂಲತಃ ನಾವು ಅವಿಭಕ್ತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ನಮ್ಮ ತಂದೆಯಿಂದ, ನಮ್ಮ ತಾತನಿಂದ ನಮ್ಮ ಕುಟುಂಬ ಅವಿಭಕ್ತವಾಗಿ ಬೆಳೆದು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪವರು ನಮ್ಗೆ ಆ ಪಾಠವನ್ನು ನಮ್ಮ ಚಿಕ್ಕಂದರು ಇದ್ದಾಗ ಹೇಳಿಕೊಟ್ಟಿದ್ದಾರೆ. ಅವಿಭಕ್ತ ಕುಟುಂಬದ ಶ್ರೇಷ್ಠತೆಯನ್ನು ನಾವು ಗಮನಿಸಿದರೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಅದನ್ನು ನಾವು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಮ್ಮ ತಂದೆಯವರು ಜಾಸ್ತಿ ಅವರು ಇಂಡಸ್ಟ್ರಿ ಬಗ್ಗೆ ಅವರು ಒಲವು ಇರದೇ ಇದ್ದರೂ ಕೂಡ ಕೃಷಿ ಬಗ್ಗೆ ಭಾಳಷ್ಟು ಅಪಾರವಾಗಿರ್ತಕ್ಕಂಥ ಜ್ಞಾನ ಇದೆ. ಅದರ ಬಗ್ಗೆ ದುಡಿಮೆ ಮಾಡಿದ್ದಾರೆ. ಇವತ್ತು ಆಕಳ, ದನ, ಕರುಗಳನ್ನು ಕಟ್ತಕ್ಕಂಥದ್ದಾಗಿರ್ಬೋದು, ಭಾಳಷ್ಟು ಅವ್ರು ಪರಿಶ್ರಮ ಪಟ್ಟಿರ್ತಕ್ಕಂಥವ್ರು. ಅವ್ರು ಹೇಳ್ತಕ್ಕಂಥದ್ದು ಅವಿಭಕ್ತ ಕುಟುಂಬ ಇರಬೇಕು ಅಂತಕ್ಕಂಥದ್ದು. ಒಂದು ಬಟ್ಟೆ ಇದ್ದರೆ ಕೆಲಸ ಆಗಲ್ಲ, ಒಂದು ಕೈ ಇದ್ದರೆ ಕೆಲಸ ಆಗಲ್ಲ, ಇನ್ನೊಂದು ಕೈ ಜೋಡಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರು ನಮಗೆ ಬೋಧನೆ ಮಾಡ್ಕೋತಾ ಬಂದಿರತಕ್ಕಂಥವ್ರು. ಅಷ್ಟೇ ಅಲ್ಲ, ಅವರು ಬ್ರದರ್ಸು ಕೂಡ ಕೂಡೇ ಇರತಕ್ಕಂಥದ್ದನ್ನು ನಮ್ಮ ಫ್ಯಾಮಿಲಿಯಲ್ಲಿ ನಾವು ಕಂಡಿದ್ದೀವಿ. ಇವತ್ತು ನಮ್ಮ ಫ್ಯಾಮಿಲಿ ಒಳಗೆ ಮುರುಗೇಶನ ನಿರಾಣಿ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ಲು. ಸರಿನೋ ತಪ್ಪು ಅವ್ರು ಹೇಳಿದ್ರೆ ನಾವು 4 ಜನರು ಚಾಚು ತಪ್ಪದೆ ನಾವು ಪಾಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥ 5 ಜನ ನಮ್ಮ ಹೆಣ್ಮಕ್ಳು ಕೂಡ ಎಲ್ಲರೂ ಕೂಡ ಹಿರಿಯನ್ನ ಹೇಳ್ತಾನಂದರೆ ಅದು ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ. ಆ ನಿಟ್ಟಿನಲ್ಲಿ ನಾವು ಬಂದಿರತಕ್ಕಂಥವ್ರು. ಮತ್ತು ಅವರು ಕೂಡ ಎಲ್ಲರೂ ಅಷ್ಟೇ ಆತ್ಮೀಯತೆಯಿಂದ, ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಕ್ಕಂಥವ್ರು. ನಮ್ಮ ಸಹೋದರನಷ್ಟೇ ಅಲ್ಲ, ಕಾರ್ಖಾನೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಒಂದು ಅವ್ರ ಮಾನವೀಯತೆಯಿಂದ ಯಾವತ್ತೂ ಅವ್ರನ್ನ ಕುಟುಂಬ ಸದಸ್ಯರಾಗಿ ನೋಡ್ಕೋತಾ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾರ್ಖಾನೆ ಬೆಳಿಬೇಕಾದ್ರೆ ನಮ್ಮದು ಎಷ್ಟು ಶ್ರಮ ಇದೆ ಅಷ್ಟೇ ಶ್ರಮ ನಮ್ಮ ಕಾರ್ಖಾನೆಯಲ್ಲಿರ್ತಕ್ಕಂಥ ಸಿಬ್ಬಂದಿ, ಅಧಿಕಾರಿ ವರ್ಗದವ್ರದ್ದು ಕೂಡ ಇದೆ. ರೈತರ ಬೆಂಬಲ ಅದಕ್ಕಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೆಚ್ಚಾಗಿ ಆ ಬ್ರಹ್ಮಾಂಬಿಕಾ ಮಲ್ಲಿಕಾರ್ಜುನ ಆಶೀರ್ವಾದ ಈ ಮನೆ ಮೇಲಿದೆ. ಹಾಗಾಗಿ ಇದೆಲ್ಲವೂ ಕೂಡ ನಡೆದಿದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಓಕೆ ಸರ್, ನಾನು ಇಲ್ಲಿಂದ ರಾಜಕೀಯ ಕಡೆ ಬರ್ತಾ ಇದ್ದೀನಿ. ಸರಿ ಸರ್, ಮುರುಗೇಶ್ ನಿರಾಣಿಯವರಾಯಿತು, ಹನುಮಂತ್ ನಿರಾಣಿಯವರಾಯಿತು, ರಾಜಕೀಯಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ ಸರ್ ನೀವು? ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬರಬೇಕಂತ ಇಷ್ಟಪಟ್ರಿ ನೀವು? 1999ರಲ್ಲೇ ಮುರುಗೇಶನ ನಿರಾಣಿ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ಈ ಭಾಗದ ಜನರು ಅಪೇಕ್ಷೆ ಪಟ್ಟರು. ಅವರು ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ರು. ಅವರ ವ್ಯಕ್ತಿತ್ವವನ್ನು ನೋಡಿ, ಅವರ ಆ್ಯಕ್ಟಿವಿಟೀಸನ್ನು ನೋಡಿ ನಮ್ಮ ಭಾಗದ ಜನರು ಬಿ ಜೆ ಪಿಯಿಂದ ಅವರು ಅಭ್ಯರ್ಥಿ ಆಗಬೇಕಂತ ಅಪೇಕ್ಷೆ ಪಟ್ಟರು. ಅವಾಗ ಬಿ ಜೆ ಪಿ ಮತ್ತು JDU ಅಲೈನ್ಸ್ ಇತ್ತು. ಹೌದು. ಆ ಸಂದರ್ಭದಲ್ಲಿ ನಾವು ಟಿಕೆಟ್ ನಮಗೆ ಅನ್ನಾರಿಗೆ ಆಗಲಿಲ್ಲ. ನಾವು ಜಸ್ಟ್ ಪ್ರಾರಂಭದಲ್ಲಿದ್ದೀವಿ. 2004ರಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಆವಾಗ ನಮ್ಮ ಜಮಖಂಡಿ ಬೀಡಿ ಸೇರಿ ಚುನಾವಣೆ ಆಯಿತು. ಆವಾಗ ಅವರು ಅತ್ಯಂತ ಹೆಚ್ಚು ಬಹುಮತದಿಂದ ಗೆದ್ದರು. ಎರಡನೇದು 2000 ಚುನಾವಣೆಯಲ್ಲಿ ಅವರು ಯಶಸ್ವಿ. ಸರ್, ಇನ್ನೊಂದು ಸರ್, ಈ ವಿಷಯದಲ್ಲಿ ಮಗನ ಅಪೋಸಿಟ್ಗೆ ತಂದೆನೇ ಸ್ಪರ್ಧೆ ಮಾಡುವಂಥ ಸಂದರ್ಭ ಏನೋ ಬಂದಿತ್ತಂತಲ್ಲ ಸರ್, ಬಂದಿತ್ತಾ ಸರ್ ಅದು? ನಮ್ಮ ದೊಡ್ಡಪ್ಪ ಅವರು ಒಂದು ವಿಚಾರ ಹೇಳಿದರು, ನಾವು ಕೃಷಿ ಮನೆತನದಿಂದ ಬಂದಿದ್ದೀವಿ, ನೀವು ಇಂಡಸ್ಟ್ರಿ ಪ್ರಾರಂಭ ಮಾಡಿದೀಯಾ, ಇಂಡಸ್ಟ್ರಿ ಬೆಳಿಬೇಕು, ನೀವು ರಾಜಕಾರಣಕ್ಕೆ ಹೋದರೆ ಇಂಡಸ್ಟ್ರಿ ನೋಡ್ಕೊಳ್ಳೋದು ಯಾರು, ನೀವು ಇಂಡಸ್ಟ್ರಿ ಕಡೆ ಹೆಚ್ಚು ಒತ್ತು ಕೊಡು, ಅದರಿಂದ ಜನಪರವಾಗಿರ್ತ ಕೆಲಸ ಕೂಡ ಆಗ್ತದೆ ಮತ್ತು ನಾವು ಆರ್ಥಿಕವಾಗಿ ಕೂಡ ಚೆನ್ನಾಗಿರ್ತದೆ. ನೀನು ಪ್ರಾರಂಭ ಮಾಡಿದೆಯಾ, ಅದನ್ನು ಬಿಟ್ಟು ನೀವು ಕೃಷಿ ಮನೆತನದಿಂದ ಇಂಡಸ್ಟ್ರಿಗೆ ಹೋಗಿದೆಯಾ, ಇಂಡಸ್ಟ್ರಿಯಿಂದ ಪಾಲಿಟಿಕ್ಸ್ಗೆ ಹೋದರೆ ನಮ್ಮ ಇಂಡಸ್ಟ್ರಿ ತೊಂದರೆ ಆಗ್ಬೋದು ಅಂತಕ್ಕಂಥ ಭಾವನೆಯಿಂದ ಅವರು ನಿಲ್ಲಬೇಡ ಅಂತಕ್ಕಂಥದ್ದು ಹಠ ಮಾಡಿ ಹೇಳಿದರು. ನೀನಾದರೂ ಒಂದು ವೇಳೆ ಚುನಾವಣೆ ನಿಂತರೆ ನಾನೇ ನಿನ್ನ ವಿರುದ್ಧ ಕ್ಯಾಂಡಿಡೇಟ್ ಆಗಬೇಕಾಗ್ತದೆ ಅಂತಕ್ಕಂಥದ್ದು ಹೇಳಿದರು. ಅದು ದ್ವೇಷದಿಂದ ಅಲ್ಲ, ಅದು ದ್ವೇಷದಿಂದ ಅಲ್ಲ, ಅದೊಂದು ಭಯ ಇರಬೇಕು ಮಕ್ಕಳ ಮೇಲೆ. ಏನೋ ನಮ್ಮಪ್ಪ ನಾನು ಇರೋದು ನಿಂತರೆ ಹೇಗೆ ಆಯ್ತು ಅಂತಕ್ಕಂಥ ಭಯದಿಂದ ಇವ್ರು ನಿಲ್ಲದೇ ಇರಲಿ ಅನ್ನೋಂಥದ್ದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದು. ಏನಿದ್ರ ಉದ್ದೇಶ ಚೆನ್ನಾಗಿ ಇಂಡಸ್ಟ್ರಿ ಮಾಡ್ಕೊಂಡು ಹೊರಟಿದ್ದಾನೆ, ಈಗ ಅದನ್ನು ಬೆಳೆಸಲಿ, ಅದನ್ನು ಮುಂತರಲಿ. ಪಾಲಿಟಿಕ್ಸ್ ಕಡೆ ಹೋದರೆ ನಮ್ಮ ಇಂಡಸ್ಟ್ರಿಗೆ ತೊಂದರೆ ಆದಿತ್ತಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಆ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದನ್ನು ಮೀರಿ ಕೂಡ ಅವರು ಚುನಾವಣೆಗೆ ನಿಂತರು, ಗೆದ್ದು ಬಂದರು. ಯಡಿಯೂರಪ್ಪನವರ ಪಕ್ಷದ ಆಶೀರ್ವಾದದಿಂದ ಮಂತ್ರಿಗಳು ಕೂಡ ಆದರು. ಹಾಗಾಗಿ ನಮ್ಮ ರಾಜಕೀಯ ಗುರುಗಳು ಯಾರಾದರೂ ಇದ್ದರೆ ಅದು ಯಡಿಯೂರಪ್ಪಾಜಿ ಅಂತಕ್ಕಂಥದ್ದು ನಮ್ಮ ಕುಟುಂಬದವರೆಲ್ಲರಿಗೂ
ತಿಳಿದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಯುವಕದಾನ ಕೆಲಸ ಮಾಡಿದ್ದಾನೆ, ನೀವು ಟಿಕೆಟ್ ಕೊಡ್ರಿ ಅಂತಕ್ಕಂಥದ್ದು ಕೂಡ 2004ರಲ್ಲಿ ಟಿಕೆಟ್ ಕೊಟ್ಟರು, 2008ರಲ್ಲಿ ಮಂತ್ರಿ ಮಾಡಿದರು. ಹಾಗಾಗಿ ಏನು ಸಾಧ್ಯ ಇದೆ ಅದನ್ನು ಜನಪರವಾಗಿರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀವಿ. ಸರ್, ನೀವು ಎಂಟ್ರಿ ಕೊಟ್ಟಿದ್ದು ಹೇಗೆ ಕೊಟ್ಟರು ಸರ್? ಯಾವ ಸಂದರ್ಭದಲ್ಲಿ ನೀವು ರಾಜಕೀಯಕ್ಕೆ ಬರಬೇಕು, ಈ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕಂತೇಳಿ, ಅಥವಾ ಸ್ಟೇಟ್ ವಿಧಾನ ಪರಿಷತ್ಗೆ ಹೋಗ್ಬೇಕಂತ ಆಯ್ಕೆ ಆಗಿದ್ದೀರಾ, ಅಥವಾ ನೀವು ಯಾವುದಾದ್ರು ವಿಧಾನಸಭೆಗೆ ಸ್ಪರ್ಧೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಅಥವಾ ಪದವೀಧರ ಕ್ಷೇತ್ರಕ್ಕೆ ಬಿಫೋರಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ನೀವು? ನಾನು ಪ್ರಾರಂಭದಲ್ಲಿ ಆಗಲಿ ನಾನು ರಾಜಕಾರಣಕ್ಕೆ ಬರಬೇಕಂತ ಅಂದ್ಕೊಂಡವನೇ ಅಲ್ಲ. ಅನ್ನಾರು ಹೆಂಗೂ ಇಂಡಸ್ಟ್ರಿ ಮಾಡಬೇಕು ಅಂತಕ್ಕಂಥ ಕನಸಿತ್ತು. ನಾನು ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವೊಬ್ಬರು ವಕೀಲರಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ವಕೀಲ ವೃತ್ತಿಯಲ್ಲಿ ಭಾಳಷ್ಟು ಸಮಾಧಾನದಿಂದ ಕೂಡ ನಾನು ಕೆಲಸ ಮಾಡಿದ್ದು. 4-5 ಜನ ಸ್ನೇಹಿತರು ಸೇರಿಕೊಂಡು ನಮ್ಮದೊಂದು ಅಡ್ವೊಕೇಟ್ಸ್ ಚೇಂಬರ್ ಮಾಡಿಕೊಂಡು ಕೆಲಸ ಮಾಡ್ತಿದ್ದು. ವಿಶೇಷವಾಗಿ ನಮ್ಮಲ್ಲಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಜನರ ಸಂಕಷ್ಟಗಳಿಗೆ ನಾವು ಸ್ಪಂದಿಸಬೇಕು, ಸರ್ಕಾರದಿಂದ ಅವ್ರು ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸ್ಬೇಕು, ನ್ಯಾಯಯುತವಾಗಿರ್ತಕ್ಕಂಥ ಬೆಲೆ ಅವರ ಕಟ್ಟಡಗಳಿಗೆ ಅವ್ರ ಭೂಮಿಗೆ ಸಿಗಬೇಕು, ಏನು ಸ್ಥಳಾಂತರಗೊಳ್ತಕ್ಕಂಥ ರೈತರಿಗೆ ಪುನರ್ವಸತಿ ಕೇಂದ್ರದಲ್ಲಿ ಎಲ್ಲ ಸೌಲಭ್ಯಗಳಿಂದ ಕೊಡಿಸ್ತಕ್ಕಂಥದ್ದು, ಅವ್ರಿಗೂ ಕೂಡ ಸಂತ್ರಸ್ತರಿಗೆ ಹಕ್ಕುಪತ್ರ ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ತೊಡಗಿರ್ತಕ್ಕಂಥವನು. ಅದರ ಬಗ್ಗೆನೇ ಹೆಚ್ಚು ಆಸಕ್ತಿಯಿಂದ ನಾನು ಕೆಲಸ ಮಾಡ್ತಾಯಿದ್ದೆ. ಈ ಭಾಗದಲ್ಲಿ ತುಂಬ ಕೆಲಸನೂ ಕೂಡ 2ನೇ ಹಂತದಲ್ಲಿ ಡಾಕ್ಟರ್ ಶಿವಾನಂದ ಜಾಮದಾರ್ ಅವ್ರನ್ನ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಅವ್ರು ಇಲ್ಲಿ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಸೇರಿ ನಾವು ಈ ಭಾಗದ ಸಂತ್ರಸ್ತರಿಗೆ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೆ. ಇದನ್ನೆಲ್ಲವನ್ನು ಗಮನಿಸಿ 2005ರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಿತ್ತು. ನಮ್ಮ ಮತಕ್ಷೇತ್ರದಲ್ಲಿ 7 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಿದ್ದು, ಅದರಲ್ಲಿ ಇರೋದು ಒಂದೇ ಒಂದು ಜನರಲ್ ಕ್ಷೇತ್ರ ಇತ್ತು. ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಆ ಜನರಲ್ ಕ್ಷೇತ್ರ ಬಂದಿದೆ ತಿಳ್ಕೊಂಡು ಎಲ್ಲರೂ ಅದಕ್ಕೆ ಅಪೇಕ್ಷಿತರಾದರು. 7 ಅದು ಒಂದು ಕ್ಷೇತ್ರಕ್ಕೆ ಒಂದು 10-12 ಜನ ಅಪೇಕ್ಷಿತರಾಗಿ ಬಂದರು. ಆವಾಗ ಪಾರ್ಟಿ ಅಧ್ಯಕ್ಷರು ನಿರ್ಣಯ ಮಾಡಿದರು, ನೀವು ಎಷ್ಟು ಜನ ಅಪೇಕ್ಷಿತೀರಿ ಒಟ್ಟರು ಕೂಡ ಒಬ್ಬರು ಕ್ಯಾಂಡಿಡೇಟ್ ಹೆಸರು ಹೇಳ್ರಿ, ಅವ್ರನ್ನ ಫೈನಲ್ ಮಾಡೋದು ಅವ್ರ ಮೇಲೆ ಬಿಟ್ಟರು. ಅವರೆಲ್ಲರೂ ಸೇರಿ ಒಂದು ದಿವಸ ಟೈಮ್ ತೊಗೊಂಡು ಅವರು ಒಟ್ಟು ಸಡನ್ನಾಗಿ ಬಂದು ಹನುಮಂತ ನಿರಾಣಿ ಅವರೇ ಕ್ಯಾಂಡಿಡೇಟ್ ಆಗಲಿ ಅಂತೇಳಿ ಅವ್ರು 12 ಜನ ಹಿಡಿದರು. ನಿಮ್ಮ ಹೆಸರೇ ಬಂತು? ನನ್ನ ಹೆಸರೇ ಬಂತು. ನಾನು ಒಪ್ಪಲಿಲ್ಲ, ನಮ್ಮ ಅಣ್ಣರು ಒಪ್ಪಲಿಲ್ಲ. ಬೇಡ, ಇದು ನಮಗೆ ರಾಜಕಾರಣ, ನಾವು ಬಿದ್ದೀನಿ ಸಾಕು ಅಂತ ಹೇಳಿದರು. ಅವಾಗ ಕಾರ್ಯಕರ್ತರು ನಮ್ಮ ಅಭಿಪ್ರಾಯಕ್ಕೆ ನೀವು ಗೌರವ ಕೊಡಬೇಕು, ಇಲ್ಲ ನಾವು 12 ಜನರಲ್ಲಿ ನಮಗೆ ಸಹಮತ ಇಲ್ಲ, ನಾವು ಸಹಮತ ವ್ಯಕ್ತಿ ಅಂದರೆ ಅವರಿದ್ದಾರೆ, ಅವ್ರು ನಿಲ್ಲಿಸಿ ಅಂತ ಹೇಳಿದರು. ಭಾಳ ಒತ್ತಾಯ ಮಾಡಿದಾಗ ನಾನು ಕೂಡ ಒಪ್ಪಿಕೊಂಡು ಜಿಲ್ಲಾ ಪಂಚಾಯತಿ ಸುನು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ. ಅದು ನಮ್ಮ ಊರಿನೆಲ್ಲ ಬೇರೆ ಕಡೆ ಹೋಗಿ ಸ್ಪರ್ಧೆ ಮಾಡಿದೆ. 32,200 ಓಟುಗಳಿಂದ ಜಿಲ್ಲೆಯಲ್ಲಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ನಾನು ಅಂತರದಿಂದ ನಾನು ಆ ಜನರ ಆಶೀರ್ವಾದನ ನಾವು ಗೆದ್ದೆ. ಹೀಗೆ ರಾಜಕೀಯಕ್ಕೆ ಬಂದಿರೋದು. 2016ರಲ್ಲಿ ಸಹಜವಾಗಿ ನಾವೆಲ್ಲ ರಾಜಕಾರಣದಲ್ಲಿ ಓಡಾಡ್ತಕ್ಕಂಥದ್ದನ್ನು ಗಮನಿಸಿ ಜಗದೀಶ್ ಶೆಟ್ಟರ್ ಅವರು ಇದ್ದರು, ಪ್ರಹ್ಲಾದ್ ಜೋಶಿ ಅವರು. ನಾ ಬೆಂಗಳೂರು ಪಾರ್ಟಿ ಮೀಟಿಂಗ್ ಹೋದಾಗ ನಿನ್ನ ಜೊತೆಗೆ ಮಾತಾಡಬೇಕು, ನಾಳೆ ನಿಮ್ಮ ಅಣ್ಣ ನೀವು ಕೂಡಿ ಬರ್ರಿ ಅಂತ ಹೇಳಿದರು. ಏನು ವಿಷಯ ಕರೆದಾರ ಗೊತ್ತಾಗಲಿಲ್ಲ. ಏನು ವಿಷಯ ಹೇಳ್ರಿ ಸರ್ ಅಂತಂದ್ರೆ, ಇಲ್ಲ ಚುನಾವಣೆ ಸಲುವಾಗಿ ಮಾತಾಡೋದಿದೆ ಬರ್ರಿ ಅಂತಂದಾಗ ನಾವು ಹೋದಾಗ ಪದವೀಧರ ಕ್ಷೇತ್ರದಿಂದ ನೀವು ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ ನಮ್ಗೆ ಒತ್ತಾಯ ಮಾಡಿದರು. ಬ್ಯಾಡ ಸರ್, ನಮಗೆಲ್ಲ 33 ಕ್ಷೇತ್ರ ಭಾಳ ದೊಡ್ಡದಾಗ್ತದೆ, ನಮಗೂ ಅಪೇಕ್ಷೆ ಇಲ್ಲ ಅಂತ ಹೇಳಿದಾಗ, ಇಲ್ಲ ಇದು ಪಾರ್ಟಿ ಆದೇಶ ಇದೆ, ನೀವು ನಿಲ್ಲಬೇಕು, ನೀವು ರೆಡಿ ಆಗಿರಿ, ನಾವು ನಿಮ್ಗೆ ಬಿ ಫಾರ್ಮ್ ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಆಗ ಈ ಭಾಗದಲ್ಲಿ ಓಡಾಟ ಮಾಡಿದ್ದೀವಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಕೂಡ ಒಲದು ಬಂದ ಭಾಗ್ಯ, ಬಯಸದೆ ಬಂದ ಭಾಗ್ಯ ಅಲ್ಲ. ಆವಾಗ ನಾವು ಸಾಕಷ್ಟು ವಿನಂತಿ ಮಾಡ್ಕೊಂಡಿವಿ. ಒಂದು ಕಡೆ MP ನಾಡಗೌಡರಂಥ ಕ್ಯಾಂಡಿಡೇಟ್ ಇದ್ದಾರೆ, ಇನ್ನೊಂದು ಕಡೆ ಶಿವಾನಂದ ಕೌಜುಲಿ ಅಂತವ್ರು ಕ್ಯಾಂಡಿಡೇಟ್ ಇದ್ದಾರೆ. ಅವ್ರ ವಿರುದ್ಧ ಹೋರಾಟ ಹೇಗೆ ಮಾಡಬೇಕು ಅಂತೇಳಿ ನಾವು ಒಲ್ಲೆ ಅಂತ ಹೇಳಿದ್ದೀವಿ. ಪಕ್ಷದ ಆದೇಶ ನೀವು ಪಾಲನೆ ಮಾಡಬೇಕು ಅಂತ ಹೇಳಿದಾಗ ಬಂದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಬೆಳಗಾವಿ ವಿಭಾಗದ ಜನತೆ ನನಗೆ ಆಶೀರ್ವಾದ ಮಾಡಿ ಸುಮಾರು 23,000 ಮತಗಳ ಅಂತರದಿಂದ ನಾನು ಗೆಲ್ಲಲಿಕ್ಕೆ ನಮ್ಮೆಲ್ಲ ಪದವೀಧರರು ಆಶೀರ್ವಾದ ಮಾಡಿದರು. ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಸಂಸದರು ತುಂಬ ಸಪೋರ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಮೊದಲೇ ಬಾರಿಗೆ ಗೆದ್ದೆ. ಅದೇ ರೀತಿಯಾಗಿ 2ನೇ ಅವಧಿಗೂ ಕೂಡ ಸಹಜವಾಗಿ ಕಂಟಿನ್ಯೂ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ನಮಗೂ ಬಂತು, ಅವ್ರಿಗೂ ಪಕ್ಷದಲ್ಲಿ ಇತ್ತು. ಚುನಾವಣೆ ಮಾಡಿದಾಗ 36,000 ಮತಗಳ ಅಂತರದಿಂದ ನನಗೆ ಪದವೀಧರನ್ನು ನನ್ನ ಗೆಲ್ಲಿಸಿ ನಮ್ಮ ಸೇವೆ ಮಾಡುವಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಳಿಸಿಕೊಟ್ಟಿದ್ದಾರೆ.
ಸರಿ, ಮೊದಲನೇ ಬಾರಿಗೆ ಜಡ್ಪಿಗೆ ಬಂದರೆ ಜಡ್ಪಿಯಿಂದ ವಿಧಾನ ಪರಿಷತ್ತಿಗೆ ಬಂದರೆ ವಿಧಾನ ಪರಿಷತ್ತಿಗೆ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ ಯಾವತ್ತಾದರೂ ಇಲ್ಲಿವರೆಗೆ ನಿಮಗೆ ಯಾವತ್ತಾದರೂ ಅನಿಸುತ್ತಾ ಸರ್, ನಾನು ಬರಬಾರ್ದಿತ್ತು ರಾಜಕೀಯಕ್ಕೆ, ನಾನು ಬರೋದ್ರಿಂದ ನಮ್ಮ ಹಿಂದುಗಡೆ ಇದ್ದಿರ್ತಕ್ಕಂಥ ಸಂಸ್ಥೆಗಳನ್ನು ಇದನ್ನೇ ನೋಡ್ಕೊಂಡು ಹೋಗ್ಬೋದಿತ್ತು, ನಮ್ಮ ಸಹೋದರ ಬಂದಿದ್ದಾನೆ ಅವ್ರಿಗೊಬ್ರಿಗೂ ಬೆಂಬಲ ಕೊಟ್ಟು ನಾನು ಬರಬಾರ್ದಿತ್ತು ಅಂತ ಯಾವತ್ತಾದರೂ ಅನಿಸುತ್ತೆ ಸರ್ ನಿಮಗೆ? ಒಂದು ಕಡೆ ವಿಚಾರ ಮಾಡಿದರೆ ಇನ್ನೂ ಅಲ್ಲೇ ಇಂಡಸ್ಟ್ರಿಗಿಂತಲೂ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಮುಳುಗಡೆ ವಕೀಲಿಕೆ ಅವ್ರ ವೃತ್ತಿಯಲ್ಲಿ ಚೆನ್ನಾಗಿತ್ತು. ಆದರೆ ಇದು ಒಂದು ರಾಜಕೀಯ ಕಾರಣಕ್ಕೆ ಬಂದ ಮೇಲೆ ಇಲ್ಲಿ ವಾತಾವರಣವನ್ನು ನೋಡಿ ಇದರಿಂದನೂ ಕೂಡ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇಲ್ಲಿ ಸಮಾಧಾನ ಸಂತೋಷದಿಂದನೇ ಇದ್ದೇನೆ. ಈ ಮುಖಾಂತರನೂ ಕೂಡ ನಾನು ಭಾಳಷ್ಟು ಸಲ ಸದನದಲ್ಲಿ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3ನೇ ಹಂತ ಆಗಬೇಕು ಅಂತೇಳಿ 9 ವರ್ಷದಿಂದನೂ ಪ್ರತಿ ಸದನದಲ್ಲೂ ಮಾತನಾಡಿದ್ದೇನೆ. ಅದರ ನಿರೀಕ್ಷೆ ಮಟ್ಟಿಗೆ ಆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಸರ್ಕಾರ ಮಟ್ಟದಲ್ಲಿ, ಯಾವುದೇ ಸರ್ಕಾರ ಇರಲಿ. ಆ ನೋವು ನನಗಿದೆ. ಈ ಭಾಗದ ಜನರಿಗೆ ಬ್ಯಾಕ್ ವಾಟರ್ದಲ್ಲಿ ಇರ್ತಕ್ಕಂಥವ್ರದ್ದು ಒಂದು ರೀತಿ ಕಷ್ಟ. ನಮ್ಮ ಜಮೀನು ಮುಳುಗ್ತಾ ಇದ್ದಾವೆ, ನಮ್ಮ ಊರು ಮುಳುಗ್ತಾ ಇದ್ದಾವೆ, ನಾವು ಸ್ಥಳಾಂತರಗೊಳ್ಬೇಕು, ನಮ್ಮ ಹೊಸ ಬದುಕನ್ನು ಕಟ್ಕೊಳ್ಬೇಕು ಅಂತ ಅವ್ರ ನೋವಿದೆ. ಕೆಳಗಡೆ ಜನರಿಗೆ ಸುಮಾರು 15 ತಾಲೂಕುಗಳಿಗೆ 7 ಜಿಲ್ಲೆಗಳಿಗೆ ನಮ್ಗೆ ನೀರಾವರಿ ಆಗ್ತದೆ. 25 ಲಕ್ಷ ಎಕರೆ ಜಮೀನು ನೀರಾವರಿ ಆಗ್ತದೆ. ಬೇಗ ಸರ್ಕಾರ ಮಾಡಿಕೊಟ್ರೆ ಬೇಗ ನಾವು ಉತ್ಪನ್ನ ತೆಗಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಭಾಗದ ಜನತೆ ಅಪೇಕ್ಷೆ ಆಗಿದೆ. ಒಂದು ಕಡೆ ಸಂತ್ರಸ್ತರ ಅಳಲು, ಇನ್ನೊಂದು ಕಡೆ ನೀರು ಬೇಕು ಅಂತಕ್ಕಂಥ ಕೂಗು. ಇವೆರಡರ ಮಧ್ಯೆಯೂ ಕೂಡ 3ನೇ ಹಂತ ಸುಮಾರು 15 ವರ್ಷಗಳಿಂದ ಹಾಗೆ ಬಿದ್ದಿದೆ. ಇದು ಆಗಬೇಕು ಅಂತಕ್ಕಂಥ ಕಳಕಳಿ ನಂಬುದು. ಸರಿ ಸರ್, ಈ ರಾಜಕೀಯದಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಈ ವಿಷಯ ಬಗ್ಗೆ ತಾವು ಮಾತನಾಡಿದ್ರಿ. ಈ ಕರಿ ಕೋಟಿಗೂ ಮತ್ತು ವೈಟ್ ಖಾದಿ ಶರ್ಟಿಗೂ ಇರುವಂಥ ವ್ಯತ್ಯಾಸ ಮತ್ತು ಆ ಸಮಾಜ ಸೇವೆಗೂ ಈ ಸಮಾಜ ಸೇವೆಗೂ ಇರುವಂಥ ಡಿಫ್ರೆನ್ಸ್ ಏನು ಸರ್ ನೀವು ಅಂದ್ಕೊಂಡಿರೋ ಪ್ರಕಾರ? ಅಂದರೆ ನೀವು ಒಂದು ಸೀಮಿತ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ವಕೀಲ ವೃತ್ತಿ. ಅಲ್ಲಿ ಯಾರು ನ್ಯಾಯವನ್ನು ಕೇಳಿ ನಮ್ಮ ಹತ್ತಿರ ಬರ್ತಾರೆ, ನ್ಯಾಯದಾನವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಮಾಡ್ತಿರ್ತೀವಿ. ಎರಡೂ ಕಡೆ ವಕೀಲರು ವಾದ ವಿವಾದಗಳನ್ನು ಮಾಡ್ತಾರೆ, ತೀರ್ಪು ಕೊಡೋವನೇ ನ್ಯಾಯಾಧೀಶರು ಇರ್ತಾರೆ. ಅಲ್ಲಿ ಆ ಕೆಲಸ ನಡೀತದೆ. ಅದು ರಾಜಕಾರಣ ಅಂದರೆ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರ ಇದು. ಇದಕ್ಕೆ ತಳ ಬುಡ ಇಲ್ಲ ಅಂತಿರ್ತಾರಲ್ಲ, ಆ ಥರ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಅಲ್ಲಿಗಿಂತಲೂ ಹೆಚ್ಚು ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಇಲ್ಲಿಯೂ ಕೂಡ ಇದೆ. ಸರಿ ಸರ್, ಈ ಪದವೀಧರ ಕ್ಷೇತ್ರಕ್ಕೆ ತಾವು 2 ಬಾರಿ ವಿಧಾನ ಪರಿಷತ್ತಿನ ಶಾಸಕರಾಗಿ 33 ವಿಧಾನಸಭಾ ಕ್ಷೇತ್ರದಲ್ಲಿ ಹನುಮಂತ್ ನಿರಾಣಿಯವರಿಂದ ವಿಶೇಷವಾಗಿ ಯಾವ ಅಭಿವೃದ್ಧಿ ಬಗ್ಗೆ ಸದನದಲ್ಲಿ ತಾವು ಧ್ವನಿ ಎತ್ತುವಂಥ ಕೆಲಸ ಮತ್ತು ಸದನದಲ್ಲಿ ವಿಶೇಷವಾಗಿ ಈ ಸ್ಟೂಡೆಂಟ್ಗಳಿಗೆ ತಮ್ಮ ಧ್ವನಿ ಮತ್ತು ತಮ್ಮ ಕೂಗನ್ನು ಯಾವ ರೀತಿ ಇತ್ತು ಸರ್? ನಮ್ಮ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮದು ಶಿಕ್ಷಣ ಕ್ಷೇತ್ರ ಮತ್ತು ಪದವೀಧರ ಬರ್ತಾ ಇರೋದ್ರಿಂದ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು, ಶಿಕ್ಷಣದಿಂದಲೇ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಎಲ್ಲರೂ ಹೇಳಿರ್ತಕ್ಕಂಥ ಮಾತು. ಅದಕ್ಕೆ ನಾನು ಕೂಡ ಬೆಂಬಲಿಸ್ತಾ ಇದ್ದೀನಿ. ಸದನದಲ್ಲಿ ಶಾಲೆ ಕಾಲೇಜುಗಳ ಅಭಿವೃದ್ಧಿ ಆಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅಲ್ಲಿ ಟೀಚರ್ಸ್ ಬೇಕು, ಅಲ್ಲಿ ಸ್ಟಾಫ್ ಬೇಕು, ಅಲ್ಲಿರ್ತಕ್ಕಂಥ ಏನೇನು ಬೋಧನೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಸರ್ಕಾರ ಮೇಲೆ ಒತ್ತಡ ಹಾಕ್ತಕ್ಕಂಥ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಸರ್ಕಾರ ತುಂಬಬೇಕು. ಖಾಲಿ ಹುದ್ದೆಗಳನ್ನು ತುಂಬೋದ್ರ ಮುಖಾಂತರ ಯುವಕರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಆಗ್ತಾಯಿದೆ. ಕೆಲವೊಂದಿಷ್ಟು ಜನರಿಗೆ ಉದ್ಯೋಗ ಕೂಡ ಅಲ್ಲಿ ಲಭಿಸ್ತದೆ. ಹಾಗೆ ಮತ್ತು ಶಿಕ್ಷಕರ ಬೇಡಿಕೆಗಳು ಸಾಕಷ್ಟು ಇವತ್ತಿನ ದಿವಸ ಶಿಕ್ಷಕರ ಸಮಸ್ಯೆಗಳಿದ್ದಾವೆ, ಅವು ಬಗೆಹರಿಸಬೇಕು ಅಂತಕ್ಕಂಥ ಸರ್ಕಾರ ಮೇಲೆ ಒತ್ತಡ ಹೇರ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಅನುದಾನ ರಹಿತ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು. ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ಶಾಲೆಗಳು ಶಿಕ್ಷಣ ಪ್ರಸಾರ ಆಗಿರ್ತಕ್ಕಂಥದ್ದು ಖಾಸಗಿ ಶಾಲೆಗಳಿಂದ. ಇವತ್ತು ನಾವು KLE ತೆಗೆದುಕೊಳ್ಬೋದು, BLD ತೆಗೆದುಕೊಳ್ಬೋದು, ಬಸವೇಶ್ವರ ವಿದ್ಯಾವರ್ಧಕ ಸಂಘ ತೆಗೆದುಕೊಳ್ಬೋದು. ಆ ಕಡೆ ಹೋದರೆ ಸಿದ್ಧಗಂಗಾ ಮಠದಲ್ಲಿ, ಧರ್ಮಸ್ಥಳದಲ್ಲಿ ಬೇರೆ ಬೇರೆ ಮಠಾಧೀಶರು ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಇವತ್ತು ಅನುದಾನ ರಹಿತವಾಗಿರ್ತಕ್ಕಂಥ ಶಿಕ್ಷಣ ಶಾಲೆಗಳು ಜಾಸ್ತಿ ಇರೋದ್ರಿಂದ ಅನುದಾನ ಕೊಡಿಸಬೇಕು, ಶಾಲೆಗಳು ಸದೃಢ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಇದೆ. ಇನ್ನೊಂದು ಕಡೆ ನಿರುದ್ಯೋಗಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಭಾಳಷ್ಟು ಯೋಜನೆಗಳನ್ನು ಹಾಕ್ಕೊಂಡು ನಮ್ಮ ಕಾರ್ಖಾನೆಗಳ ಜೊತೆಗೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ನಮ್ಮಲ್ಲಿ ಹತ್ತಿರ ಬಂದಿರತಕ್ಕಂಥ ಯುವಕರಿಗೆ ಉದ್ಯೋಗ ಕೊಡಿಸ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಮುಖಾಂತರ ಅವ್ರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಸರ್, ಈ
2 ಬಾರಿ ಆಯ್ಕೆಯಾದ್ರಿ, 33 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿಯನ್ನು ತಮ್ಮ ಸಮ್ಮುಖದಲ್ಲಿ ಈ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಮತ್ತು ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದ್ದಿರ್ತಕ್ಕಂಥ ಶಿಕ್ಷಣದ ವಿಷಯದಲ್ಲಿ ಆಗಿರಲಿ ಮತ್ತು ಶಿಕ್ಷಣ ಹೊಸದಾಗಿ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥ ಕಟ್ಟಡಗಳನ್ನಾಗಿರಲಿ ಮತ್ತು ಅಲ್ಲಿ ಬೇಕಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಶಿಕ್ಷಣ ಅನಾನುಕೂಲ ಆಗಿರ್ತಕ್ಕಂಥ ಮಕ್ಕಳಿಗೆ ಯಾವ ಅಭಿವೃದ್ಧಿಯನ್ನು 33 ವಿಧಾನಸಭಾ ಕ್ಷೇತ್ರದಲ್ಲಿ ತೊಗೊಂಬಂದು ಸರ್, ಇವಾಗ ತಮ್ಗೆ ಗೊತ್ತಿರುವ ಹಾಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂಥ ಯೂನಿವರ್ಸಿಟಿ ಆಗಿತ್ತು. ಅದನ್ನು ಬಾಗಲಕೋಟೆ ಮತ್ತು ವಿಜಯಪುರದಲ್ಲಿ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಯೂನಿವರ್ಸಿಟಿ ಕೊಟ್ಟರೆ ಇನ್ನಷ್ಟು ಉತ್ತಮ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸರ್ಕಾರ ಗಮನ ಸೆಳೆದಾಗ ಡಾಕ್ಟರ್ ಅಶ್ವಥ್ ನಾರಾಯಣವರು ಉನ್ನತ ಶಿಕ್ಷಣ ಸಚಿವರಾದಾಗ ಬಾಗಲಕೋಟೆಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯನ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಈಗ ಜಮಖಂಡಿಯಲ್ಲಿ ಅದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ. ಅದಕ್ಕೆ ಇಂಡಿಪೆಂಡೆಂಟಾಗಿ ಬಿಲ್ಡಿಂಗ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಬರಬೇಕು, ಅದಕ್ಕೆ ಲ್ಯಾಂಡ್ ಕೊಡಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಭಾಳಷ್ಟು ಪ್ರಯತ್ನ ಮಾಡಿ 2-3 ಸೈಟ್ಗಳನ್ನು ಕೂಡ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಇಲ್ಲೊಂದು ಯೂನಿವರ್ಸಿಟಿ ನಡಿಬೇಕು ಅಂತಕ್ಕಂಥದ್ದು. ಸುಮಾರು 55-60 ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ನು ಈ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಬಂದಿದೆ. ಹಾಗೆ ಮಹಿಳಾ ಯೂನಿವರ್ಸಿಟಿ ಬಿಜಾಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಅದನ್ನು ಸ್ಟ್ರೆಂಗ್ದನ್ ಮಾಡಲಿಕ್ಕೆ ಏನು ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಜೊತೆಗೆ ಅಲ್ಲಿ ವೈಸ್ ಚಾನ್ಸಲರ್ ಕೂಡ ಕೂಡಿ ನಾನು ಅಲ್ಲಿ ಅಕಾಡೆಮಿಕ್ ಸದಸ್ಯರಿದ್ದಾಗ ಭಾಳಷ್ಟು ಅನುದಾನವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಬಿಲ್ಡಿಂಗು, ಲೈಬ್ರರಿ, ಕಟ್ಟಡ ಆಗಬೇಕು ಅಂತಕ್ಕಂಥದ್ದು. ಹಾಗೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಇಂಟಿಗ್ರೇಟೆಡ್ ಯೂನಿವರ್ಸಿಟಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಚಿಂತನೆ ಮಾಡ್ತೀವಿ. ಅಂದರೆ ಕೃಷಿ ಯೂನಿವರ್ಸಿಟಿ, ಪಶುಸಂಗೋಪನೆ, ಮೀನುಗಾರಿಕೆ, ತೋಟಗಾರಿಕೆ 5 ಸೇರಿಸಿ ಮಂಡ್ಯದಲ್ಲೇ ಯೂನಿವರ್ಸಿಟಿ ಮಾಡಬೇಕು ಅಂಥೇಳಿ ಈ ಸರ್ಕಾರ ಹೊರಟಾಗ 15 ವರ್ಷಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ತೋಟಗಾರಿಕೆ ಯೂನಿವರ್ಸಿಟಿ ರಾಜ್ಯದಲ್ಲೇ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ. 24 ಕಾಲೇಜುಗಳನ್ನು, 27 ಸಂಶೋಧನಾ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ಇಂಟಿಗ್ರೇಟೆಡ್ ಮಾಡೋದು ಬೇಡ ಅಂತಕ್ಕಂಥ ಹೋರಾಟವನ್ನು ಮಾಡೋದ್ರ ಜೊತೆಗೆ ಸದನದಲ್ಲಿ ಅವರು ಗಮನ ಸೆಳೆದು ಅವರ ಅಮೆಂಡ್ಮೆಂಟ್ ಬಿಲ್ಲನ್ನು ಸ್ಟಾಪ್ ಮಾಡಿ ತಿದ್ದುಪಡಿ ಮಾಡಿ ತೋಟಗಾರಿಕೆ ಯೂನಿವರ್ಸಿಟಿ ಪ್ರತ್ಯೇಕವಾಗಿಯೇ ಉಳಿದು ಕೆಲಸ ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಭರವಸೆಯನ್ನು ತೆಗೆದುಕೊಂಡು ಸದನದಲ್ಲಿ ಹೇಳಿಕೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾತನಾಡಿ ಹೋರಾಟ ಮಾಡಿ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡೀವಿ. ಇದರಿಂದ ಈ ಭಾಗದ ಜನರಿಗೆ ಶಿಕ್ಷಣಕ್ಕೂ ಮತ್ತು ಕೃಷಿಯ ತೋಟಗಾರಿಕೆಗೂ ಕೂಡ ಭಾಳಷ್ಟು ಅನುಕೂಲ ಆಗ್ತದೆ. ಹಾಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಅವತ್ತು ಸುರೇಶನ ಅಂಗಡಿ ಅವರು ಇದ್ದರು, MP ಸಾಹೇಬರು. ಅವ್ರ ನೇತೃತ್ವದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಜಮೀನು ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿರ್ತಕ್ಕಂಥ ವೈಸ್ ಚಾನ್ಸಲರು ಆ ಭಾಗದ ಪ್ರಮುಖರ ಜೊತೆಗೆ ಸೇರಿ ಅದಕ್ಕೆ ಇಂಡಿಪೆಂಡೆಂಟಾಗಿ ಜಮೀನು ಕೊಟ್ಟು ಕಟ್ಟಡ ಮಾಡಲಿಕ್ಕೂ ಕೂಡ ನಾವು ಪ್ರೋತ್ಸಾಹ ಮಾಡಿದ್ವಿ, ಬೆನ್ನತ್ತಿ ಕೆಲಸ ಮಾಡುವಂಥದ್ದು ಮಾಡಿದ್ವಿ. ಭಾಳಷ್ಟು ವಸತಿ ಶಾಲೆಗಳು ಕೂಡ ಪ್ರಾರಂಭ ಆಗಬೇಕು. ಕ್ರೈಸ್ಟ್ ಸಂಸ್ಥೆಯಿಂದ ಕಟ್ಟಡ ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಜಾಗ ಸಮಸ್ಯೆ ಬಂದಾಗ ಲ್ಯಾಂಡ್ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಕೂಡ ನಾವು ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಸರ್ಕಾರದಿಂದ ಕಟ್ಟಡಗಳ ವ್ಯವಸ್ಥೆಗಾಗಿ ಶಾಲೆ ಕಾಲೇಜುಗಳಿಗೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಬಂಧಿಸಿದ ಮಂತ್ರಿಗಳು ಕೂಡ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದೆ. ಸರಿ ಸರ್, ಇಲ್ಲಿಂದ ನಾನು ಬರ್ತಾ ಇರೋದು ಈಗ ರಾಜ್ಯ ಸರ್ಕಾರದ ಕಡೆ, ನಂತರ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ಮತ್ತು ಹೋಟ್ಚೋರ್ ವಿಷಯ ಕಡೆ ಬರ್ತಾ ಇದ್ದೀನಿ. ಸರ್, ನನ್ನ ಮೊದಲನೇ ಪ್ರಶ್ನೆ, ರಾಜ್ಯ ಸರ್ಕಾರ 136 ಪ್ಲಸ್ ಬೈ ಎಲೆಕ್ಷನ್ ಇಂಡಿಪೆಂಡೆನ್ಸ್ ಸೇರಿಸಿದ್ರೆ 140 ಸ್ಥಾನ ಗೆದ್ದಿದೆ. BJP ಮತ್ತು JDS ಡೌನಿಗೆ ಬಂದಿದೆ. ಆದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಒಂದು ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪ ವೋಟ್ ಚೋರ್ ವಿಷಯದಲ್ಲಿ. ಈ ಆರೋಪದ ಬಗ್ಗೆ ತಾವು ಕೂಡ 2 ಬಾರಿ 33 ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತತ್ರ 1 ರಿಂದ 2 ಲಕ್ಷ ಮತದಾರರಿಂದ ತಾವು ಆಯ್ಕೆಯಾಗಿ ಬಂದಿರತಕ್ಕಂಥ ವಿಧಾನ ಪರಿಷತ್ತಿನ ಶಾಸಕರಾಗಿ ಈ ಆರೋಪಕ್ಕೆ ಇದ್ದಿರ್ತಕ್ಕಂಥ ವಿಷಯಗಳನ್ನು ಮತ್ತು ಈ ಆರೋಪ ಬರ್ತಾ ಇರೋದ್ರಿಂದ ನೀವು ಒಪ್ಕೊತೀರಾ ಸರ್? ಇದು ಆಗಿದೆಯಾ ವೋಟ್ ಚೋರಿಂಗ್? ಕಾಂಗ್ರೆಸ್ ಪಕ್ಷದವರು ವೋಟ್ ಚೋರ್ ಅಂತಕ್ಕಂಥ ವಿಷಯವನ್ನು ರಾಹುಲ್ ಗಾಂಧಿ ಅವ್ರು ಹಿಡ್ಕೊಂಡು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ನನಗೆ ಅದರ ಬಗ್ಗೆ ಒಪ್ಪಿಗೆ ಇಲ್ಲ. ಕಾರಣ ಏನಂತಂದರೆ, ಒಮ್ಮೆ ವೋಟ್ ಚೋರ್ ಕೆಲಸ ಆಗ್ತಾಯಿದೆ ಅಂತಂದರೆ ಅದು ನಿರಂತರವಾಗಿ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ. 2023ರಲ್ಲಿ ಇವ್ರು ಚುನಾವಣೆ ಆಗ್ತಾಯಿದೆ, 136 ಸೀಟ್ಗಳನ್ನ ಗೆಲ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಗಲಿಲ್ವಾ? ಆ ಸಂದರ್ಭದಲ್ಲಿ ಇವು ಹೈಕ್ ಆಗಲಿಲ್ವಾ? ಆ ಸಂದರ್ಭದಲ್ಲಿ ವೋಟರ್ ಲಿಸ್ಟ್ ಅವ್ರು ಗಮನಿಸಿರಲಿಲ್ವ?
ಗಮನಿಸೇ ಚುನಾವಣೆ ಮಾಡಿರ್ತಾರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು, ಸ್ಥಳೀಯ ಪಕ್ಷಗಳು. ಆವಾಗ ಯಾವುದೂ ಅಬ್ಜೆಕ್ಷನ್ ಮಾಡಲಾರ್ದೇ ಶಾಂತವಾಗಿ ಚುನಾವಣೆ ಮಾಡಿ 136 ನಮ್ಮ ಶಕ್ತಿಯಿಂದ ನಮ್ಮ ತಾಕತ್ತಿಂದ ಗೆದ್ದೀವಿ ಅಂತ ಹೇಳ್ತಕ್ಕಂಥವ್ರು 2024 MP ಚುನಾವಣೆಯಲ್ಲಿ ಅದೇ ಹೋಟೆಲ್ ಲಿಸ್ಟ್ ಇಟ್ಕೊಂಡೇ ಚುನಾವಣೆ ಮಾಡ್ತಾಯಿದ್ದಾರೆ. ಚುನಾವಣೆ ಬಿಫೋರ್ ಏನೋ ಕರೆಕ್ಷನ್ನು, ಎಡಿಷನ್ನು, ಡಿಲೀಷನ್ಸು ಸ್ವಲ್ಪ ಮಟ್ಟಿಗೆ ಇರ್ತದೆ. ಅದಕ್ಕೊಂದು ಅವಕಾಶ ಕೊಟ್ಟಿರ್ತಾರೆ, ಅದಾಗಿದೆ. 99% ಹೋಟೆಲ್ ಲಿಸ್ಟು 2023 ಹೋಟೆಲ್ ಲಿಸ್ಟ್ನೇ 2024ರಲ್ಲಿ ಬಂದಿರತಕ್ಕಂಥದ್ದು. ಇದು ವಾಸ್ತವಿಕ ಸತ್ಯ, ಎಲ್ಲರೂ ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. 16 ಜನ ಏಜ್ ಬಂದವರು ಆ್ಯಡ್ ಆಗಿರ್ತಾರೆ, ಮೈತ್ ಆಗಿದ್ದವ್ರು ಡಿಲೀಟ್ ಆಗಿರ್ತಾರೆ, ಕೆಲವೊಂದಿಷ್ಟು ಮಂದಿ ಸ್ಥಳಾಂತರ ಆಗಿರ್ತಾರೆ. ಇದನ್ನು ಬಿಟ್ಟರೆ ಬೇರೆ ಆಗಿರೋದಿಲ್ಲ. ಎಲ್ಲಿ ಹೋಟ್ ಚೋರ್ ಮಾಡಲಿಕ್ಕೆ ಸಾಧ್ಯ ಇದೆ ಅವರು ಸ್ಪಷ್ಟವಾಗಿ ಬೂತ್ ವೈಸ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ. ಇಂಥ ಬೂತ್ನಲ್ಲಿ ಇಷ್ಟ ಆಯಿತು, ಇಂಥ ಬೂತ್ನಲ್ಲಿ ಇಷ್ಟ ಆಯಿತು, ಅಂಕಿ ಸಂಖ್ಯೆ ವೈಸ್ ಕೊಟ್ಟಾಗ ಮತದಾರ ಗಮನಿಸ್ತಾರೆ ಅದನ್ನು. ಮತದಾರರು ಮತ ಹಾಕಿ ನನಗೆ ಕಾಂಗ್ರೆಸ್ ಸರ್ಕಾರ ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಸರ್ಕಾರ ಗೆಲ್ಲಿಸಿದ್ದಾರೆ. ಜನರ ಭಾವನೆಗೆ ಧಕ್ಕೆ ಆಗದಿರ್ತಿಂದ ನಾವು ಮಾತನಾಡಬೇಕಾಗ್ತದೆ. ಮೋದಿಜಿಯವರ ಸರ್ಕಾರ ಬೇಕು, ರಾಷ್ಟ್ರದಲ್ಲಿ ನಮಗೆ BJP ಸರ್ಕಾರ ಇದ್ದರೆ ನಾವು ಸುಭದ್ರವಾಗಿರ್ತೀವಿ. ನಮ್ಮ ಈ ಮೋದಿಜಿಯವರ ಸರ್ಕಾರದಿಂದ 10 ವರ್ಷಗಳ ಒಳ್ಳೆಯ ಕೆಲಸ ಕೊಟ್ಟರೆ ತಿಳ್ಕೊಂಡು 11ನೇ ವರ್ಷಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತದಾರ ಮನಸ್ಸಿಗೆ ನೋವು ಆಗತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೀಬಾರ್ದು. ನಾವು ಮತದಾರೇ ಪ್ರಭುಗಳತ್ತ ಕರಿತಕ್ಕಂಥ ಸಂದರ್ಭದಲ್ಲಿ ವೋಟ್ ಚೋರ್ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡೋದು ಕೂಡ ಅಪ್ರಸ್ತುತ ಅಂತಕ್ಕಂಥದ್ದು ನನ್ನ ಭಾವನೆ. ಗಾಂಧೀಜಿಯವರು ಭಾಳಷ್ಟು ಕಡೆ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಗೆದ್ದಿರ್ತಕ್ಕಂಥ ಸ್ಥಳದಲ್ಲಿ, ತಾವು ಗೆದ್ದಿರ್ತಕ್ಕಂಥ ರಾಜ್ಯ ಅಥವಾ ಕೇಂದ್ರದಲ್ಲಿ ಮತ ಕಳ್ಳತನ ಆಗಿಲ್ಲ. ಎಲ್ಲಿ BJP ಅತ್ಯಂತ ಬಹುಮತದಿಂದ ಗೆಲ್ತಾ ಇದೆ ಅಲ್ಲಿ ಮತ ಕಳ್ಳತನ ಆಗಿದೆ, ಚೋರಾಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಇವ್ರು ಹೇಳ್ತಕ್ಕಂಥ ಮಾತು ನೇರವಾಗಿ ಮತದಾರರ ಮನಸ್ಸಿಗೆ ನೋವನ್ನುಂಟು ಮಾಡ್ತಕ್ಕಂಥದ್ದಾಗಿದೆ. ಅದನ್ನು ಅವ್ರು ಗಮನಿಸಬೇಕು. ರಾಹುಲ್ ಗಾಂಧಿಯವರು ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಭಾಳ ಸಣ್ಣವರಾಗ್ತೀವಿ. ಆದರೂ ಕೂಡ ಈ ರಾಜ್ಯದ ಮತದಾರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವು 136 ಸೀಟ್ ಗೆದ್ದರೆ ಅಲ್ಲಿ ಕಳ್ಳತನ ಆಗಲಿಲ್ವಾ? ಅವಾಗ BJP ಅವರು JDS ಅವರು ಕಡಿಮೆ ಸೀಟ್ ಗೆದ್ದಿದ್ದಾರಲ್ಲ, ಸುಮ್ಮನೆ ಕುಂತಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದೀರಿ MP ಚುನಾವಣೆ ಸೋತ ಮೇಲೆ ಮತಗಳ್ಳತನ ಆಯಿತು, ಇನ್ನೇನು 2% ನಾವು ಓಟ್ ತೊಗೊಂಬಿಟ್ರೆ ನಮ್ಮದೇ ರಾಜ್ಯ ಕೇಂದ್ರ ಸರ್ಕಾರ ಆಗ್ತಿತ್ತು ಅಂತ ಹೇಳ್ತಾ ಇದ್ದೀರಿ. ಇದು ಹೇಳ್ತಕ್ಕಂಥದ್ದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಚುನಾವಣಾ ಪ್ರಕ್ರಿಯೆ ಅತ್ಯಂತ ವ್ಯವಸ್ಥಿತವಾಗಿ ನಡೀತಕ್ಕಂಥ ಚುನಾವಣೆ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಅದಕ್ಕೆ ಕುಂತರ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿ ಅಂತವ್ರು ಮಾಡಬಾರ್ದು, ರಾಜ್ಯ ಸರ್ಕಾರದವರು ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಏನಿದ್ರು ಚುನಾವಣೆಯಲ್ಲಿ ನಮ್ಮ ತತ್ವ ಸಿದ್ಧಾಂತ, ನಮ್ಮ ಅಭಿವೃದ್ಧಿ, ಜನಪರ ಕಾರ್ಯಗಳನ್ನು ಹೇಳಿಕೊಂಡು ನಾವು ತಗೋಬೇಕೇ ಹೊರತು ಇನ್ನೊಬ್ಬರ ಮೇಲೆ ಬಟ್ಟಿಡುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಹಾಗಾಗಿ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇಲ್ಲ, ಕೊಡಲಿ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಭಾಳಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಆ ಆಶ್ವಾಸನೆಗಳು ಕೂಡ ಈಡೇರಿಸಬೇಕಲ್ಲ. ನೀವು ಐದೇ ಕೊಟ್ಟಿಲ್ಲ, 100 ಆಶ್ವಾಸನೆಗಳು ನಿಮಗಿದ್ದಾವೆ, ಅವನು ಕೂಡ ಮಾಡಬೇಕು. ಅದರ ಜೊತೆಗೆ ಮುಖ್ಯವಾಗಿ ಜನಸಾಮಾನ್ಯರು ಬಯಸ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳು. ಜನಸಾಮಾನ್ಯರು ಬಯಸ್ತಕ್ಕಂಥದ್ದು ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಬಯಸ್ತಾರೆ ಹೊರತು ವೈಯಕ್ತಿಕ ಲಾಭ, ಇಂಡಿವಿಜುವಲ್ ಲಾಭ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತ ಅಲ್ಲ. ನಾವು ಮಾಡಬೇಕಾದದ್ದು ಎಲ್ಲರನ್ನ ಗಮನದಲ್ಲಿಟ್ಟುಕೊಂಡು ಒಂದು ಗ್ರಾಮವನ್ನು, ಒಂದು ತಾಲೂಕನ್ನು, ಒಂದು ನಾಡನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ ಹೊರತು ಒಂದು ಕುಟುಂಬವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಲ್ಲ. ಇದರಿಂದ ನಮ್ಮ GDP ಹೆಚ್ಚಾಯಿತು ಅಂತ ಹೇಳ್ತಾರೆ. ಈ ಕಡೆ ನಿಮ್ಮ GDP ಹೆಚ್ಚಾದರೆ ನಿಮ್ಮ ಸಾಲ ಎಷ್ಟಾಗಿದೆ? 2 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಸಾಲ ಎಷ್ಟು? ಆ ಸಾಲದ ಭಾರ ಯಾರ ಮೇಲಿದೆ? ಮತ್ತೆ ಪ್ರಜೆಗಳ ಮೇಲೆ ಆ ಸಾಲದ ಭಾರ ಬರ್ತಾಯಿದೆ. ಇದು ನಿಲ್ಲಬೇಕು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಮೀನಾ ಹಿಡಿದನ್ನ ಕಲಿಸ್ಬೇಕು, ತಂದು ಕೊಟ್ಟು ಮೀನಾ ತಿನ್ನೋದನ್ನು ಮಕ್ಕಳಿಗೆ ಹೇಳಬಾರ್ದು ಅಂತ. ಹೌದು. ಅಂದರೆ ನಮ್ಮ ಅಣ್ಣ ಬಸವಣ್ಣವರು ಹೇಳಿರ್ತಕ್ಕಂಥ ಮಾತು ಕೂಡ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. ನಾವು ಪ್ರಾಮಾಣಿಕವಾಗಿ ನಾವು ಮನಃಶುದ್ಧಿಯನ್ನು ಇಟ್ಟುಕೊಂಡು ನಮ್ಮ ಕಾಯಕವನ್ನು ಮಾಡಬೇಕು. ಬರೀ ಅಟೆಂಡೆನ್ಸಿಗೆ ಕಾಯಕ ಅಲ್ಲ. 10 ಗಂಟೆಗೆ ಆಫೀಸ್ಗೆ ಹೋಗೋದು, 5 ಗಂಟೆಗೆ ಮನೆಗೆ ಬರೋದು ಕಾಯಕ ಅಲ್ಲ. ಅವ್ರ ಮ್ಯಾಗ ವಿಶ್ವಾಸ ಇಲ್ಲಕ್ಕೆ ನಾವು ಬಂದಾಗೊಮ್ಮೆ ಹೋದಾಗೊಮ್ಮೆ ಬಟ್ ಒತ್ತಿಸ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇದು ಪರಿಶುದ್ಧವಾಗಿರ್ತಕ್ಕಂಥ ಅಣ್ಣ ಬಸವಣ್ಣವ್ರು ಹೇಳಿರ್ತಕ್ಕಂಥ ಕಾಯಕ ಅಲ್ಲ. ಕಾಯಕ ನಿಷ್ಠೆ ಅಂತಂದರೆ ನಾವು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮನಸ್ಸು ಮತ್ತು ಶರೀರ, ನಮ್ಮ ಭಾವನೆ ಎಲ್ಲವೂ ಕೂಡಿ ಆ ಕಾರ್ಯದಲ್ಲಿ ಮಗ್ನವಾಗಿ ಕೆಲಸ ಮಾಡಿದರೆ
ಅದು ಶುದ್ಧವಾದ ಕಾಯಕ ಆಗ್ತದೆ. ಅಂಥ ಶುದ್ಧವಾದ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತು, ಶುದ್ಧವಾದ ಕಾಯಕದಿಂದ ಬಂದಿರತಕ್ಕಂಥ ಆರ್ಥಿಕ ಸ್ಥಿತಿ ಅನ್ನೋದಿಲ್ಲ, ಅದು ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲರೂ ಬಯಸಬೇಕಾಗ್ತದೆ. ಅಂಥ ಕಾಯಕವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಮತದಾರರಿಗೆ ಅಥವಾ ಜನರಿಗೆ ನಾವು ಕಲಿಸ್ಕೊಡ್ತಕ್ಕಂಥದ್ದು ನಮ್ಮದು ಆಗಬೇಕು. ಹಾಗೆ ಈ ಆತ್ಮನಿರ್ಭರ ಭಾರತ ಮೋದಿಜಿಯವ್ರ ಕನಸು ಏನಿದೆಯಲ್ಲ, ಮೋದಿಜಿಯವ್ರ ಕನಸು ಪರಿಶುದ್ಧವಾಗಿರ್ತಕ್ಕಂಥ ಕಾಯಕವನ್ನು ಮಾಡಿ ನಿಮ್ಮ ಆರ್ಥಿಕ ಇಮ್ಮಡಿಯನ್ನು ಮಾಡಿಕೊಳ್ಬೇಕಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಯೋಚನೆ ಮಾಡಬೇಕು ಹೊರತು ಯೋಜನೆಗಳನ್ನು ಸಾಕಾರ ಮಾಡಿ ವೋಟ್ ತೆಗೆದುಕೊಳ್ಳೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅಷ್ಟೇ. ಸರಿ, ಇಷ್ಟೊತ್ತವರೆಗೆ ತಾವು ಅನೇಕ ವಿಚಾರಗಳನ್ನು ತಿಳಿಸಿದ್ರಿ. ಈಗ ಕೇಂದ್ರ ಸರ್ಕಾರ 11.5 ವರ್ಷದಿಂದ ಸತತವಾಗಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಆಯ್ಕೆ ಆಗ್ತಾ ಬಂದರು. 2 ಬಾರಿ ಬಹುಮತದಿಂದ ಆಯ್ಕೆಯಾದರು, 1 ಬಾರಿ NDA ಬೆಂಬಲದಿಂದ ಆಯ್ಕೆಯಾದರು. ಮತ್ತು JDS BJP ರಾಜ್ಯದಲ್ಲಿ ಅನೇಕ ಬಾರಿ ಮೈತ್ರಿ ಆದರು. ಆದರೆ ಈ ಮೈತ್ರಿ ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಆಗಿರ್ತಕ್ಕಂಥ ಮೈತ್ರಿ. ಈ ಮೈತ್ರಿ ಇರೋದ್ರಿಂದ ನಿಮಗೆ ಮುಂದಿನ ಚುನಾವಣೆ, ಅದು ಗ್ರಾಮ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತಿಯಲ್ಲಿ ಪಕ್ಷ ಬರೋದಿಲ್ಲ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ, ಸಿಟಿ ಮುನ್ಸಿಪಲ್ ಲೆವೆಲ್ದಲ್ಲಿ ಬರುವಂಥ ಮತ್ತು ವಿಲೇಜ್ನಲ್ಲಿ ಬರುವಂಥ ಚುನಾವಣೆಗಳನ್ನಾಗಿರಲಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಚುನಾವಣೆವರೆಗೆ ನಿಮಗೆ ಈ JDS ಮೈತ್ರಿ ಇರೋದ್ರಿಂದ ಬೆಂಬಲ ಸಿಗ್ಬೋದಾ ಸರ್? ಮೈತ್ರಿ ಯಾವ ವಿಷಯದಲ್ಲಿ ಇರ್ಬೋದು ನಿಮ್ಮದು? ಕೇಂದ್ರ ಸರ್ಕಾರ, ನಮ್ಮ ಭಾರತೀಯ ಜನತಾ ಪಾರ್ಟಿ NDA ಮುಖಾಂತರ ಇವತ್ತು ಚುನಾವಣೆಯನ್ನು ಮಾಡಿ 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಅಧಿಕಾರದಲ್ಲಿದ್ದಾರೆ. ಹಾಗೆ ರಾಜ್ಯದಲ್ಲಿಯೂ ಕೂಡ JDS BJP ಮೈತ್ರಿ ಆಗಬೇಕು ಅಂತಕ್ಕಂಥದ್ದು ವರಿಷ್ಠರ ಒಂದು ಅಪೇಕ್ಷೆ ಮೇರೆಗೆ ಇಲ್ಲಿ ಕೂಡ ಆಗಿದೆ. ಭವಿಷ್ಯದಲ್ಲಿ ಏನು 2028ರ ಚುನಾವಣೆ ಸಂದರ್ಭದಲ್ಲಿ JDS BJP ಮೈತ್ರಿಯಾಗಿ ಚುನಾವಣೆ ಮಾಡೋದ್ರಿಂದ ಭಾಳಷ್ಟು ಎರಡೂ ಪಕ್ಷಕ್ಕೂ ಕೂಡ ಅನುಕೂಲತೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ JDS ತಂದೆ ಆಗಿರ್ತಕ್ಕಂಥ ಅಸ್ತಿತ್ವ ಹೆಚ್ಚಿಸಿಕೊಂಡಿದೆ. ಆ ಭಾಗದಲ್ಲಿ ನಮ್ಮ BJPಗೆ ಹೆಚ್ಚು ಅನುಕೂಲತೆಗಳು ಆಗ್ತಕ್ಕಂಥದ್ದು. ನಿಶ್ಚಿತವಾಗಿ ಕೂಡ 2028ರ ಚುನಾವಣೆಯಲ್ಲಿ ನಾವು NDA ಮುಖಾಂತರ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಶ್ಚಳ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದಕ್ಕೆ ಭಾಳಷ್ಟು ಕಾರಣಗಳು ಕೂಡ ಇದ್ದಾವೆ. ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಪಂಚ ಗ್ಯಾರಂಟಿಗಳಿಗೆ, ನಾನು ಈಗಾಗಲೇ ಹೇಳಿದ ನಾವು ವಿರೋಧಿಗಳಲ್ಲ, ಪಂಚ ಗ್ಯಾರಂಟಿಯೂ ಕೂಡ ಇರಲಿ, ಅದರ ಜೊತೆಯಲ್ಲಿ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು, ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು. ಕೆಲವಷ್ಟು ವರ್ಗದ ಜನರನ್ನು ಓಲೈಸುವುದಕ್ಕಾಗಿ, ಅವರನ್ನು ಸಮಾಧಾನಪಡಿಸುವುದಕ್ಕೋಸ್ಕರ ನಾವು ರಾಜಕಾರಣ ಮಾಡಿದರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅದು ಮಾರಕ ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥವ್ರು ಎಲ್ಲ ವರ್ಗದವರಿಗೂ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ ಬ್ಯಾಂಕನ್ನು ಗಿಟ್ಟಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವರನ್ನು ಓಲೈಸ್ತಕ್ಕಂಥದ್ದು ಕೂಡ ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗೆ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳಷ್ಟು ಅಭಿವೃದ್ಧಿ ಕಡೆಗೆ ಹೋಗ್ತಾ ಇಲ್ಲ. ಹಣಕಾಸಿನ ಕೊರತೆ ನೆಪ ಮಾಡಿಕೊಂಡು ಯಾವುದೇ ಡೆವಲಪ್ಮೆಂಟ್ ವರ್ಕ್ ಇಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಹೋದರೆ ಮತದಾರರು ಕೂಡ ಚೀಮಾರಿ ಹಾಕ್ತಕ್ಕಂಥ ಕೆಲಸ ಆಗಿದೆ. ರಸ್ತೆಗಳಿಲ್ಲ, ಶಾಲೆ ಕಾಲೇಜುಗಳಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಇಲ್ಲ, ಅಭಿವೃದ್ಧಿ ಕೆಲಸ ಮರೀಚಿಕೆ ಆಗಿದೆ. ಹಾಗಾಗಿ ಸಹಜವಾಗಿ ಭಾರತೀಯ ಜನತಾ ಪಕ್ಷದ ಕಡೆಗೆ ಮತದಾರರ ಒಲವು ಈಗಾಗಲೇ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೂ 2.5 ವರ್ಷದ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ JDS ಕಡೆ ಮತದಾರರ ಒಲವು ನಿಶ್ಚಿತವಾಗಿ ಇರ್ತಾ ಇದೆ. JDS ಮತ್ತು BJP ಕಡೆ ನಿಶ್ಚಿತವಾಗಿರ್ತಕ್ಕಂಥ ಒಲವು ಬರ್ತಾ ಇದೆ. ಅದಕ್ಕೆ ಭಾಳಷ್ಟು ಕಾರಣಗಳು ಕೂಡ ಇದ್ದಾವೆ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಪರ ಚಿಂತನೆಗಳು. ಸರಿ ಸರ್, ಈ ಕೇಂದ್ರ ಸರ್ಕಾರ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಡೆವಲಪ್ಮೆಂಟ್ ವಿಷಯದಲ್ಲಿ PC ಗದ್ದಿಗೌಡರು ಹಾವೇ ಈ ಗದಗ ಲೋಕಸಭಾ ಕ್ಷೇತ್ರ, ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಒಂದು ಕ್ಷೇತ್ರ ನರಗುಂದಾಗಿರಲಿ ಮತ್ತು ಬಾಗಲಕೋಟೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ PC ಗದ್ದಿಗೌಡರಿಂದ 5 ಬಾರಿ ಟರ್ಮ್ನಲ್ಲಿ ಹತ್ತತ್ರ 21-21.5 ವರ್ಷದಿಂದ ಅವರು ಯಾವ ಅಭಿವೃದ್ಧಿಯನ್ನು ತರುವುದರಲ್ಲಿ ಈ ಕ್ಷೇತ್ರಕ್ಕೆ ಯಶಸ್ಸನ್ನು ಕಂಡಿದ್ದಾರೆ. ಇಷ್ಟು ಬಾರಿ ಆಯ್ಕೆ ಆಗಲಿಕ್ಕೆ ಆ ಒಂದು ಅಭಿವೃದ್ಧಿ ಯಾವುದು ಕಾರಣ, ಯಾವೊಂದು ಅಭಿವೃದ್ಧಿ ಅವರಿಗೆ ಬೆಂಬಲ ಕೊಟ್ಟಿದೆ ಸರ್? ಸನ್ಮಾನ್ಯ PC ಗದ್ದಿಗೌಡ ಸಾಹೇಬರು ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಅಷ್ಟೇ ಮುತ್ಸದ್ದಿ ಸಜ್ಜನ ರಾಜಕಾರಣಿಗಳು ಕೂಡ ಆಗಿದ್ದಾರೆ. ಅವರು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ಯೋಜನೆಗಳು, ಎಲ್ಲ ಯೋಜನೆಗಳನ್ನು ನಮ್ಮ
ಲೋಕಸಭಾ ಕ್ಷೇತ್ರಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ರೈಲ್ವೆ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳಾಗಿರ್ಬೋದು, ಸಾಕಷ್ಟು ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ಯೋಜನೆಯನ್ನು ಜನಸಾಮಾನ್ಯರಿಗೆ ಮುಟ್ಟುವ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಹಾಗೆ ಹಿರಿಯ ರಾಜಕಾರಣಿಗಳಾಗಿರೋದ್ರಿಂದ ಅವರು ಭಾಳಷ್ಟು ಅನುಭವಿಸ್ತರು ಕೂಡ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಏನು ಆಗಬೇಕಾಗಿತ್ತು, ಏನು ಆಗ್ತಾ ಇಲ್ಲ ಸರ್ ಇಲ್ಲಿ ಸಂಸದರಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು ಕಳೆದ 10-11 ವರ್ಷದಿಂದ ಉತ್ತಮ ರೀತಿಯಲ್ಲಿ ಆಗ್ತಾ ಇದ್ದಾವೆ. ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರ ಆಗಿರೋದರಿಂದ ನಾವು ಅದನ್ನು ಬಟ್ಟಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಭಾಳಷ್ಟು ಯೋಜನೆಗೆ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ನಡೆದಿದ್ದಾವೆ. ನಮ್ಮದು ಅಪೇಕ್ಷೆ ಇದೆ, ನದಿಗಳ ಜೋಡಣೆ ಆಗಬೇಕು. ನದಿಗಳನ್ನ ಜೋಡಣೆ ಆಗಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಈ ಭಾಗದ ಎಲ್ಲ ಸಂಸದರು ಕೂಡ ಕೆಲಸ ಮಾಡಬೇಕು. ನಮ್ಮ ಮಹದಾಯಿ ನದಿ ಜೋಡಣೆಗೆ ಕೂಡ ಮಾತಾಡ್ತಿರ್ತೀವಿ. ಹಾಗೆ ಬೇರೆ ಬೇರೆ ರೀತಿಯಿಂದ ನೀರಿನ ವ್ಯವಸ್ಥೆಯಲ್ಲಿ ಕೊಡ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟು ಕೂಡ ನದಿಗಳ ಜೋಡಣೆಗೆ ಅಟಲ್ ಬಿಹಾರಿ ವಾಜಪೇಯಿ ಸಾಕಾರ ಮಾಡಲಿಕ್ಕೆ ಇನ್ನಷ್ಟು ಒತ್ತು ಕೊಡಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಇದೆ. ಅದರ ಜೊತೆಗೆ ನರೇಂದ್ರ ಮೋದಿಜಿಯವರು ಕೇವಲ ಭಾರತ ದೇಶದ ನಾಯಕರಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಯೋಜನೆಗಳು, ಯೋಚನೆಗಳು, ವಿಚಾರಗಳು ಎಲ್ಲವೂ ಕೂಡ ಸರ್ವಸಮ್ಮತವಾಗಿರ್ತಕ್ಕಂಥದ್ದು ಅಂತ ವ್ಯಕ್ತಿಯನ್ನು ಪಡ್ಕೊಂಡಿದ್ದೀವಿ. ಕೇಂದ್ರದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿವೆ. ಮೇಕ್ ಇನ್ ಇಂಡಿಯಾ ಇರ್ಬೋದು, ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರ್ಬೋದು, ಸ್ಮಾರ್ಟ್ ಇಂಡಿಯಾ ಇರ್ಬೋದು, ಸಾಕಷ್ಟು ಜನರಿಗೆ ಯುವಕರಿಗೆ ಉದ್ಯೋಗವನ್ನು ಮಾಡಲಿಕ್ಕೆ ಲೋನ್ ಫೆಸಿಲಿಟಿ ಕೊಡ್ತಕ್ಕಂಥದ್ದು ಇರ್ಬೋದು, ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಆತ್ಮನಿರ್ಭರ ಭಾರತಕ್ಕೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಲಿಕ್ಕೆ ಹಣಕಾಸಿನ ನೆರವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಕೃಷಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಾವು ಯಾರೂ ರೈತರು ಗಮನಿಸೋದಿಲ್ಲ. ಯೂರಿಯಾ, DAP ಗೊಬ್ಬರದ ಮೇಲೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಅಂತಂದ್ರೆ ನಾವು ಊಹಿಸಲಿಕ್ಕೆ ಆಗದೇ ಇರತಕ್ಕಂಥ ಪಟ್ಟಿಗೆ ಇವತ್ತು ಗೊಬ್ಬರದ ಮೇಲೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಮನೆ ಮನೆಗೆ ಗ್ಯಾಸ್ ಕೊಡ್ತಕ್ಕಂಥ ಯೋಚನೆಯನ್ನು ಮಾಡಿದರು. JJM ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ನೀರು ಕೊಡ್ತಕ್ಕಂಥದ್ದು, ಮನೆಯ ಬಾಗಿಲಿಗೆ ಅಲ್ಲ, ಮನೆಯ ಬಾತ್ರೂಮ್ವರೆಗೂ ಕೂಡ ನೀರನ್ನು ಒದಗಿಸ್ತಕ್ಕಂಥ ಕೆಲಸ ಜಲಜೀವನ ಮಿಷನ್ ಕೆಳಗಡೆ ಆಗಿದೆ. ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಒಂದೇ ತೆಗೆದುಕೊಂಡಾಗ ಎಲ್ಲ ಗ್ರಾಮಗಳಲ್ಲೂ ಕೂಡ JJM ಯೋಜನೆ ಜಾರಿಯಾಗಿದೆ. ಅದು ಅಷ್ಟೇ ಅಲ್ಲದೆ ಪ್ರತ್ಯೇಕವಾಗಿರ್ತಕ್ಕಂಥ ಅಮೃತ ಯೋಜನೆ ನೀರು ಕೊಡ್ತಕ್ಕಂಥದ್ದು, ನದಿಯಿಂದ ಇಡೀ ಜಿಲ್ಲೆಗೆ ಇರ್ತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಇನ್ನೊಂದು ವ್ಯವಸ್ಥೆಗೆ ನೀರನ್ನು ಕೊಡ್ತಕ್ಕಂಥ ಸುಮಾರು 1200-1300 ಕೋಟಿ ರೂಪಾಯಿ ಯೋಜನೆಯನ್ನು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದ್ದಾರೆ JJM ಕೆಳಗಡೆ. ಮತ್ತು ಸಾಕಷ್ಟು ಆಗಿದೆ. 1 ರ್ಯಾಂಕ್ 1 ಪೆನ್ಷನ್, ನಮ್ಮ ನಿವೃತ್ತ ಸೈನಿಕರಿಗೆ ವಿಶೇಷವಾಗಿ ಭದ್ರತೆ ಸಲುವಾಗಿ ಅವ್ರು ಮಾಡ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಎಲ್ಲರೂ ಊಹಿಸಲಿಕ್ಕೆ ಆಗೋದಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಸರಿ, ನನ್ನ ಕೊನೆ ಪ್ರಶ್ನೆ, ಬಾಗಲಕೋಟೆ ಜಿಲ್ಲೆಯಿಂದ ಆಗಿರಲಿ, ಕಿತ್ತೂರು ಕರ್ನಾಟಕ ಭಾಗದಿಂದ ಆಗಿರಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸಹ ಪಕ್ಷದವರೇ ಕೂಡ ಒಂದು ಕೂಗನ್ನು ಕೂಡ ಕೂಗುತ್ತಾ ಇದ್ದಾರೆ. ಸಹ ಪಕ್ಷದ ಭಾರತೀಯ ಜನತಾ ಪಕ್ಷ ಅಲ್ಲ, ಅದು ಈಗಿನ ರಾಜ್ಯ ಸರ್ಕಾರದ ಸಹ ಪಕ್ಷದ ಕೆಲವೊಂದಿಷ್ಟು ನಾಯಕರು ಕೂಡ ಕೂಗು ತೆಗಿತಾ ಇದ್ದಾರೆ. 5 ಗ್ಯಾರಂಟಿ ಎಷ್ಟು ವಿಶೇಷವಾಗಿ ನೋಡದಂತೆ ನಡೆದುಕೊಂಡಿದ್ದೀವಿ ಅಂತೇಳಿ ಏನು ಕೂಗಾಡ್ತಾ ಇದ್ದೀರಿ, ಕಿರ್ಚಾಡ್ತಾ ಇದ್ದೀರಿ, ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಇದ್ದಿರ್ತಕ್ಕಂಥ ಕೃಷ್ಣಾ ಮೇಲುದಂಡೆಗೆ ನೀವು ಯಾಕೆ ಅದಕ್ಕೆ ಮೀಸಲವಾಗಿ ಇಟ್ಟಿರ್ತಕ್ಕಂಥ ಹಣವನ್ನು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥವ್ರು ಯಾಕೆ ಕೊಡ್ತಾ ಇಲ್ಲ? 3ನೇ ಹಂತದ ಕಾಮಗಾರಿಗೆ ಯಾಕೆ ಚಾಲನೆ ಕೊಡ್ತಾ ಇಲ್ಲ? ಅದ್ರ ಬಗ್ಗೆ ನೀವು ಯಾಕೆ ಸರ್ವೆ ಮಾಡ್ತಾ ಇಲ್ಲ? ಅದ್ರ ಬಗ್ಗೆ ನೀವು ಗಮನ ಯಾಕಿಲ್ಲ? ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಆ ಕಡೆ ಭಾಗದಲ್ಲಿ ಕಾವೇರಿಗೆ ಅತಿ ಹೆಚ್ಚು ಇದನ್ನು ಮಾಡಿದ್ರಿ, ಈ ಕಡೆ ಕೃಷ್ಣಾಗೆ ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನೋಂಥ ವಿಶೇಷವಾಗಿ ಪಕ್ಷಾತೀತವಾಗಿ ಒಂದು ಧ್ವನಿ ಬರ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ, ತಮ್ಮ ಯೋಚನೆ, ತಮ್ಮ ಧ್ವನಿನೂ ಕೂಡ ಇದೇಗಿತ್ತು. ವಿಶೇಷವಾಗಿ ರೈತರ ಕುಟುಂಬದಿಂದ ಬಂದಿರತಕ್ಕಂಥ ಹನುಮಂತ ನಿರಾಣಿಯವರಾಗಿರಲಿ, ಮುರುಗೇಶ್ ನಿರಾಣಿಯವರಾಗಿರಲಿ ಮತ್ತು ನಿರಾಣಿಯವರು ಸಂಸ್ಥೆ ರೈತರಿಗೆ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡೋದ್ರಲ್ಲಿ ಎಷ್ಟು ಯಶಸ್ವಿ ಆದರೂ ಮತ್ತು ರಾಜಕಾರಣದಲ್ಲಿ ಕೂಡ ಅದೇ ರೀತಿ ಬಂದಿರತಕ್ಕಂಥವರು ಅಭಿವೃದ್ಧಿ ಹರಿಕಾರ ಅಂದರೆ ಅದು ಹನುಮಂತ ನಿರಾಣಿ ಮತ್ತು ಮುರುಗೇಶ್ ನಿರಾಣಿಯವರು ವಿಶೇಷತೆಯಲ್ಲಿ ಬರುತ್ತೆ ಡೆವಲಪ್ಮೆಂಟ್ ರಾಜಕೀಯ ಜೀವನದಲ್ಲಿ. ಮತ್ತು ಇದರಲ್ಲಿ ನಿಮ್ಮ ಧ್ವನಿ ಯಾವ ರೀತಿ ಇದೆ ಸರ್? ಇದರಲ್ಲಿ ಸಹ ಪಕ್ಷದವರಿಗೆ, ಹೊರಗಿನ ಪಕ್ಷದವರಿಗೆ ಯಾವ ರೀತಿ ಬೆಂಬಲ ನೀಡ್ತಾ ಇದ್ದೀರಿ ಸರ್ ನೀವು? ನಾನು ಕೂಡ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲೇ ಹುಟ್ಟಿ ಬಾಳಿ ಬದುಕ್ತಾ ಬಂದಿರತಕ್ಕಂಥ ವ್ಯಕ್ತಿ. ನಮ್ಮ ಕುಟುಂಬನೇ 100 ಎಕರೆ ಜಮೀನನ್ನು ನಾವು ಕಳೆದುಕೊಂಡಿದ್ದೀವಿ. ಸಾಕಷ್ಟು ಮನೆಗಳನ್ನು ಕಳೆದುಕೊಂಡಿದ್ದೀವಿ. ಎಂಟೈರ್ ಗ್ರಾಮವನ್ನೇ ನಾವು ಕಳೆದುಕೊಂಡಿದ್ದೀವಿ 2ನೇ ಹಂತದ ಯೋಜನೆಗೆ. ಇದರಿಂದ 123 TMC ನೀರನ್ನು ಸಂಗ್ರಹ ಮಾಡಿ ಬಿಜಾಪುರ, ಗುಲ್ಬರ್ಗ, ಯಾದಗಿರಿ ಭಾಗದಲ್ಲಿ ನೀರನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿದರು.
ಅವತ್ತು ಅಧಿಕಾರಿಗಳು ಹಾಗೇ ಇದ್ದರು, ಜನಪ್ರತಿನಿಧಿಗಳು ಹಾಗೇ ಇದ್ದರು. ಜೆ.ಎಚ್. ಪಾಟೀಲ್ರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಆ ಭಾಗದ ಸಂದರ್ಭದಲ್ಲಿರ್ತಕ್ಕಂಥವ್ರು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ತದನಂತರ 3ನೇ ಹಂತದ ಯೋಜನೆಗೆ 130 TMC ನೀರನ್ನು ಸಂಗ್ರಹ ಆಗ್ತಕ್ಕಂಥದ್ದಿದೆ. ಭಾಳ ದೊಡ್ಡ ಪ್ರಮಾಣ ನೀರು, 130 TMC ಅಂದರೆ 3ನೇ ಹಂತದಲ್ಲಿ ಹಿಡಿತಕ್ಕಂಥ ನೀರನ್ನು ನಾವು ಉಪಯೋಗ ಮಾಡಿದರೆ ಬಚಾವತ್ ಆಯೋಗದವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಇದರಿಂದ 25 ಲಕ್ಷ ಎಕರೆ ಜಮೀನಿಗೆ ನೀರಾವರಿ ಆಗ್ತದೆ. ಅದು ಬಿಜಾಪುರವಾಗಿರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಗದಗ ಜಿಲ್ಲೆ ಕೆಲವು ಭಾಗಗಳಾಗಿರ್ಬೋದು, ಬಾಗಲಕೋಟೆ ಜಿಲ್ಲೆ ಕೆಲವು ಭಾಗಗಳಾಗಿರ್ಬೋದು. ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇದರಿಂದ ಏನಾಗ್ತಾಯಿದೆ ಅಂದರೆ 75,000 ಎಕರೆ ಜಮೀನು ಸಬ್ಮರ್ಜ್ ಆಗ್ತಾಯಿದೆ, ಮುಳುಗಡೆ ಬ್ಯಾಕ್ ವಾಟ್ರಿಂದ ಬರ್ತಕ್ಕಂಥದ್ದು. 519.6 ರಿಂದ 524ಕ್ಕೆ ನಾವು ಹೈಟ್ ಮಾಡಿದಾಗ 5 ಮೀಟ್ರ್ ನಾವು ಎತ್ತರಕ್ಕೆ ಹೋದಾಗ 75,000 ಎಕರೆ ಸಬ್ಮರ್ಜ್ ಆಗ್ತಾಯಿದೆ. ಅದು ಫಲವತ್ತಾಗಿರ್ತಕ್ಕಂಥ ನೀರಾವರಿ ಕಬ್ಬು ಬೆಳೀತಕ್ಕಂಥ ಜಮೀನೇ ಸಬ್ಮರ್ಜ್ ಆಗ್ತದೆ. 20 ಗ್ರಾಮಗಳು ಮತ್ತು ಬಾಗಲಕೋಟೆ ಕೆಲವೊಂದು ವಾರ್ಡ್ಗಳು ಕೂಡ ಸ್ಥಳಾಂತರ ಆಗಬೇಕಾಗ್ತದೆ. ಇದರಿಂದ 1 ಲಕ್ಷ ಕುಟುಂಬಗಳು ಹತ್ತಿರ 1 ಲಕ್ಷ ಕುಟುಂಬಗಳನ್ನು ಇರ್ತಕ್ಕಂಥ ಗ್ರಾಮದಿಂದ ಪುನರ್ವಸತಿ ಕೇಂದ್ರಗಳಿಗೆ ನಾವು ಸ್ಥಳಾಂತರ ಮಾಡಬೇಕು. 20 ಗ್ರಾಮ ಪ್ಲಸ್ ಬಾಗಲಕೋಟೆ ಪಾರ್ಟು 75,000 ಎಕರೆ ಜಮೀನುಗಳಿಗೆ ನಾವು ಸಬ್ಮರ್ಜ್ ಆಗಿ ಪರಿಹಾರಧನವನ್ನು ವಿತರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ನಾವು ನೀರನ್ನು ಒದಗಿಸಬೇಕಾಗಿರ್ತಕ್ಕಂಥ ಜಿಲ್ಲೆಗಳಿಗೆ ಕೆನಾಲ್ ನೆಟ್ವರ್ಕ್ ಮಾಡಬೇಕು, ರಸ್ತೆಗಳನ್ನು ಮಾಡಬೇಕು. ಅದಕ್ಕೆ 54,000 ಎಕರೆ ಜಮೀನು ಅವಶ್ಯಕತೆ ಇದೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಕೆಲವೊಂದಿಷ್ಟು ನೋಟಿಫಿಕೇಷನ್ ಕೂಡ ಆಗಿದ್ದಾವೆ, ಕೆಲವೊಂದಿಷ್ಟು ಐತೀರ್ಪು ಕೂಡ ಆಗಿದ್ದಾವೆ, ಅವಾರ್ಡು ಕೂಡ ಆಗಿದ್ದಾವೆ. ಅಲ್ಲಿಯೂ ಕೂಡ ಲಕ್ಷಾಂತರ ಜನರ ಜಮೀನು ಹೋಗಿದೆ. ಅವರು ಫಲಾನುಭವಿಗಳು. ಸರಿ, ನಾವು 75,000 ಎಕರೆ ಜಮೀನನ್ನು ಕಳ್ಕೊಳ್ತಕ್ಕಂಥವ್ರು, ನಾವು ಆಸ್ತಿ ಮತ್ತು ಹೊಲ ಮನೆಗಳನ್ನು ಕಳ್ಕೊಳ್ತಕ್ಕಂಥವ್ರು ನಾವು ಸಂತ್ರಸ್ತರು. ಅವರಿಗೆ ನಮಗೆ ಡಿಫ್ರೆನ್ಸ್ ಇದೆ. ಹೌದು. ಈ ಡಿಫ್ರೆನ್ಸನ್ನು ಕೂಡ ಸರ್ಕಾರ ಗಮನಿಸಬೇಕು. ಆದರೆ ಈ ಯೋಜನೆ ಮಾಡೋದರಿಂದ ಬಚಾವತ್ ಆಯೋಗದ ತೀರ್ಪಿನ ಪ್ರಕಾರ ಕೃಷ್ಣಾ ಆಯ್ಕಟ್ಟಿನಲ್ಲಿರ್ತಕ್ಕಂಥ ಅಚ್ಚುಕಟ್ಟ ಪ್ರದೇಶದಲ್ಲಿರ್ತಕ್ಕಂಥ ನೀರನ್ನು ನಾವು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿವರೆಗೂ ಕೂಡ 2,75,000 ಕುಟುಂಬಗಳು ಸಬ್ಮರ್ಜ್ ಆಗಿದ್ದಾವೆ 2ನೇ ಹಂತ 1ನೇ ಹಂತದಲ್ಲಿ. ಅಲ್ಲಿಯೂ ಕೂಡ 1,05,000 ಎಕರೆ ಜಮೀನು ಸಬ್ಮರ್ಜ್ ಆಗಿದೆ. ಅವರೆಲ್ಲರೂ ಸ್ಥಳಾಂತರವಾಗಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಪುನರ್ವಸತಿ ಕೇಂದ್ರದಲ್ಲಿದ್ದಾರೆ. ಅವರು ಬದುಕು ಸುಂದರವಾಗಿದೆ, ಭಾಳ ಚೆನ್ನಾಗಿದೆ ಅಂತ ನಮ್ಗೆ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಸಾವಿರಾರು ವರ್ಷಗಳಿಂದ ಒಂದು ಗ್ರಾಮದಲ್ಲಿ ತಮ್ಮ ಆಸ್ತಿ ಅಂತಸ್ತು ಮನೆಗೆ ಸಂಬಂಧ ಬಂಧು ಬಾಂಧವರನ್ನು ಕಟ್ಟಿಕೊಂಡು ಗ್ರಾಮದಲ್ಲೇ ನಾವು ಸುಖಿಯಾಗಿರದೇ ಇರತಕ್ಕಂಥ ಪ್ರಸಂಗದಲ್ಲಿ ಹೊಲ ಮನೆ ಆಸ್ತಿ ಅಂತಸ್ತು ಗುಡಿ ಗುಂಡಾರ ಸರ್ವಸ್ವವನ್ನೇ ಅಪರ ಕೃಷ್ಣಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಸಂತ್ರಸ್ತರು ನಮ್ಮವರು. ದೇಶಕ್ಕಾಗಿ ಯೋಧರು ಅಂತ ತ್ಯಾಗಿಗಳತ್ತ ನಾವು ಕರಿತೀವಿ. ಅವರು ಸರಿ ಸಮಾನರಾದವರು ಯಾರಾದರೂ ಇದ್ದರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿರ್ತಕ್ಕಂಥ ಸಂತ್ರಸ್ತ ಕುಟುಂಬಗಳು, ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು. ಒಬ್ಬ ದೇಶ ಹಿಡ್ಕೊಂಡು ಕೂಲಿ ಕಾರ್ಮಿಕರಿಗೂ ಕೂಡ ನಾವು ತ್ಯಾಗಿಗಳೇ ಇಲ್ಲಿ. ನಮಗೇನು ಬೆಲೆ ಕೊಟ್ಟರೂ ಕಡಿಮೆ. ನಮ್ಮ ಆಸ್ತಿ ಕಿಮ್ಮತ್ತು ಕೊಡ್ಬೋದು, ನಮ್ಮ ಭಾವನಾತ್ಮಕ ಸಂಬಂಧಕ್ಕೆ. ನಮ್ಮ ಪೂರ್ವಜರ ಅಸ್ತಿತ್ವ ಅಲ್ಲಿದೆ, ನಮ್ಮ ದೇವಸ್ಥಾನ ಇಲ್ಲಿದೆ, ನಮ್ಮ ಬಂಧು ಬಾಂಧವರು ಇಲ್ಲಿದ್ದಾರೆ, ಹುಟ್ಟಿ ಬೆಳೆದ ನಾಡು ಇದಾಗಿದೆ. ಅದೆಲ್ಲವನ್ನು ಮರೆತು ನಾವು ಹೊರಗೆ ಬರ್ತೀವಿ, ಅದಕ್ಕೆ ನಾವು ತ್ಯಾಗಿಗಳು. ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ನಾನು ಸರ್ಕಾರ ಕೇಳಿಕೆ ಬಯಸ್ತಾ ಇದೆ. ಆದರೂ ಮಾನವೀಯ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಬೆಲೆಯನ್ನು ನಮ್ಮ ಭೂಮಿಗಳಿಗೆ ಕೊಡಬೇಕು, ನಮ್ಮ ಜಮೀನಿಗೆ ಕೊಡಬೇಕು. ಸ್ಥಳಾಂತರಗೊಂಡು ಪುನರ್ವಸತಿ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಬೇಕು. ಬೆಂಗಳೂರಿನಲ್ಲಿ ಲೇಔಟ್ ಆಗ್ಬೇಕಾದ್ರೆ ಏನೇನು ಕಂಡೀಷನ್ ಹಾಕ್ತಾರೆ BMTC ಅವರು? ಲೇಔಟ್ ಯಾವ ರೀತಿ ಇರಬೇಕಂತ ಅಪೇಕ್ಷೆ ಪಡ್ತಾರೆ. ನಾನೇ ಪ್ರತ್ಯೇಕವಾಗಿ ಲೇಔಟ್ ಮಾಡಲಿ, ನೀವೇ ಮಾಡಲಿ, ಇಷ್ಟೆಲ್ಲ ಕಂಡೀಷನ್ಸ್ ಇದ್ದಾಗ ನಿಮ್ಮ ಲೇಔಟಿಗೆ ಮಾರಾಟಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಕ್ವಾಲಿಟಿ ಒಳಗೆ ನಮ್ಮ ಪುನರ್ವಸತಿ ಕೇಂದ್ರಗಳ ರಚನೆ ಮಾಡಬೇಕಲ್ಲ, ಇವರು ಆರ್ಸಿಗಳನ್ನ ಡೆವಲಪ್ಮೆಂಟ್ ಮಾಡಬೇಕಲ್ಲ. 4 ರೋಡ್ ಹಾಕಿ ಒಂದು ಅಕ್ಷಿ ಬಾಕ್ಲ ನಿಲ್ಲಿಸಿ ಹಕ್ಪತ್ರ ನಿಂದು ಇಂಥ ಪ್ಲಾಟ್ ಅದು ಬರೆದು ಕೊಟ್ಟ ತಕ್ಷಣಕ್ಕೆ ನಾವಲ್ಲಿ ಹೋಗಿ ವಾಸ ಮಾಡಬೇಕಲ್ಲ. ನಮ್ಮ ಮಕ್ಕಳಿಗೆ ಶಾಲೆ ಬೇಕು, ಶಿಕ್ಷಣ ಬೇಕು, ನಮ್ಮ ದನಕರುಗಳಿಗೆ ಅಲ್ಲಿ ಹಾಸ್ಪಿಟ್ಲ್ ಬೇಕು, ವೆಟರ್ನರಿ ಹಾಸ್ಪಿಟ್ಲ್ ಬೇಕು, ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ದೇವಾಲಯಗಳು ಬೇಕು, ಆಟದ ಗ್ರೌಂಡ್ಗಳು ಬೇಕು, ಸ್ಮಶಾನ ಜಾಗ ಬೇಕು. ಅತ್ಯಂತ ದುಃಖಕರ ಸಂಗತಿ ಅಂದರೆ 177 ಗ್ರಾಮಗಳಿಗೆ ಸ್ಥಳಾಂತರಗೊಂಡಿದ್ದಾವೆ. ಇನ್ನೂ 20-25 ಗ್ರಾಮಗಳಲ್ಲಿ ಸ್ಮಶಾನ ಜಾಗನೇ ಇಲ್ಲ. ಸ್ಮಶಾನ ಜಾಗನೇ ಇಲ್ಲ. ಯಾರ್ದೋ ಹೊಲದಲ್ಲಿ ಹೋಗಿ ಅಂತ್ಯಕ್ರಿಯೆ ಮಾಡಿ ಬರ್ಬೋದು, ಹೊಳಿ ದಂಡಿಗೆ ಹೋಗಿ ಕಿಚ್ಚು ಮಾಡಿ ಬರ್ಬೋದು, ಅಂದರೆ ಬೆಂಕಿ ಹಚ್ಚಿ ಬರ್ಬೋದು. ಈ ರೀತಿ ಇವತ್ತಿಗೂ 40 ವರ್ಷ ಆದರೂ ಕೂಡ ಕೊಡಲಿಕ್ಕೆ ಆಗದೇ ಇರತಕ್ಕಂಥದ್ದು ನಾಗರಿಕ ಸಮಾಜದಲ್ಲಿ ಯಾವ ಸರ್ಕಾರವನ್ನಾದರೂ ಕೂಡ ನಾವು ಇಲ್ಲಿಗೆ
ಇಂಥ ಕೆಲಸಗಳನ್ನ ಮಾಡ್ರಿ ಅಂತ ಹೇಳಬೇಕಾಗ್ತದೆ. ಇಂಥ ಅನೇಕ ಸಮಸ್ಯೆಗಳು ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿದ್ದಾವೆ. ಆ ನಿಟ್ಟಿನಲ್ಲಿ ನಾನು ಪಕ್ಷಾತೀತವಾಗಿ ಮಾತನಾಡ್ತಾ ಇದ್ದೀನಿ. ಇಲ್ಲಿ ನಮ್ಮದು ಯಾವುದೇ ಪಕ್ಷ ಮುಖ್ಯ ಅಲ್ಲ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಪೂರ್ತಿ ಆಗಬೇಕು, 25,000 ಎಕರೆ ಜಮೀನು ನೀರಾವರಿ ಆಗಬೇಕು, ಈ ಭಾಗದಲ್ಲಿರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಹಸಿರು ಕ್ರಾಂತಿ ಆಗಬೇಕು ಅಂತಕ್ಕಂಥದ್ದು ನಾವು ಅಪೇಕ್ಷೆ ಪಡ್ತಕ್ಕಂಥವ್ರು. ನಾವು 2 ಭಾಗದಲ್ಲಿ ಜನರನ್ನು ವಿಂಗಡಣೆ ಮಾಡಿದ್ವಿ. ನಾವು ತ್ಯಾಗಿಗಳು, ಸಂತ್ರಸ್ತರ ಲೆಕ್ಕದಲ್ಲಿ ಬರ್ತಕ್ಕಂಥವ್ರು. ಹೌದು, ಇವರಿಗೆ ಬೆಲೆ ಕಟ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ನಾನು ಭಾಳಷ್ಟು ಸಲ ಸದನದಲ್ಲಿ ಈ ಮಾತನ್ನು ಹೇಳಿದ್ದೀನಿ. ಮಾತಿಗೆ ಹೇಳ್ತಾ ಇದ್ದಾರೆ ನಮ್ಮ ನೀರಾವರಿ ಮಂತ್ರಿಗಳು, ಅಲ್ಲಿರ್ತಕ್ಕಂಥ ರೈತರು, ವಕೀಲರು ಸೇರಿ ಸರ್ಕಾರ ಹಾಳು ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಗಮನಿಸಬೇಕು ನೀರಾವರಿ ಮಂತ್ರಿಗಳೇ, ನಾವು ತ್ಯಾಗಿಗಳೇ ಹೊರತು ಸರ್ಕಾರಕ್ಕೆ ಮೋಸ ಮಾಡೋರಲ್ಲ. ಬೇಡಾದರೆ ಸ್ಟಾಪ್ ಮಾಡಿ, 3ನೇ ಯೋಜನೆ ಬೇಡ ಅಂತ ಡಿಕ್ಲೇರ್ ಮಾಡಿ ನೋಟಿಫಿಕೇಶನ್ ಮಾಡಿ. ನಮ್ಮ ಭೂಮಿಯಲ್ಲಿ ಬಿತ್ತಿ ಬೆಳೆಯುವಂಥ ಸಾಮರ್ಥ್ಯ ನಮ್ಮ ರೈತರಿಗಿದೆ, ಸಾಮರ್ಥ್ಯ ನಮಗಿದೆ. ಇವತ್ತು 519 ನೀರು ನೀವು ನಿಲ್ಲಿಸ್ತೀರಿ, 520ವರೆಗೂ ಕೂಡ ಜಮೀನು ಸೌಳು ಜೌಳು ಆಗಿ ಭೂಮಿ ಹಾಳಾಗ್ತಾ ಇದೆ. ಬಿತ್ತಲಿಕ್ಕೆ ಬರೋಂಗಿಲ್ಲ, ಬೆಳಿಲಿಕ್ಕೆ ಬರೋದಿಲ್ಲ. ನೀವು ಒಮ್ಮೆ ನಾವು 3ನೇ ಯೋಜನೆ ಮಾಡೋದು ನಮಗೆ ಸರ್ಕಾರಕ್ಕೆ ನಿಗಲ್ಲ ಅಂತೇಳಿ ನೀವು ಡಿಕ್ಲೇರೇಷನ್ ಕೊಡಿ. ನಮ್ಮ ರೈತರು ಮತ್ತಷ್ಟು ಇದ್ದ ಭೂಮಿಯಲ್ಲೇ ಸದೃಢರಾಗಿ ಬದುಕ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ಇದು ಸಂತ್ರಸ್ತರ ದೃಷ್ಟಿಯಿಂದ ಇದು ಉತ್ತಮ ಆಗತಕ್ಕಂಥ ಕೆಲಸ. ಆದರೆ ಒಂದು ರಾಷ್ಟ್ರೀಯ ವರಮಾನ, ರಾಜ್ಯದ ವರಮಾನವನ್ನು ನಾವು ಗಮನದಲ್ಲಿಟ್ಟು ಮಾತನಾಡಬೇಕಾದ್ರೆ ಯೋಜನೆ ಪೂರ್ತಿ ಆಗಬೇಕು, ಮುಂದೆ ನೀರಾವರಿ ಆಗಬೇಕು. ಆ ನೀರಾವರಿ ಆದಾಗ ಮಾತ್ರ ರಾಷ್ಟ್ರೀಯ ವರಮಾನ ಹೆಚ್ಚಾಗಲಿಕ್ಕೆ ಸಾಧ್ಯ ಅದ. ಆ ಭಾಗದ ಜನತೆಗೂ ಕೂಡ ಅನುಕೂಲ ಆಗ್ತದೆ. ನಾವು 1 ಲಕ್ಷ ಜನರನ್ನ ಇಲ್ಲಿ ಸ್ಥಳಾಂತರ ಮಾಡ್ತೀರಿ, ಇಲ್ಲಿ 10 ಲಕ್ಷ ಜನರಿಗೆ ಅನುಕೂಲ ಆಗ್ತಾಯಿದೆ. ಆ ದೃಷ್ಟಿಯಿಂದ ಯೋಜನೆಯನ್ನು ತಂದಿರತಕ್ಕಂಥವ್ರು 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲಿಟ್ಟಿರ್ತಕ್ಕಂಥದ್ದು. ಇವತ್ತಿಗೆ ಎಷ್ಟು ಖರ್ಚಾಗಿದೆ, ಎಷ್ಟು ವೆಚ್ಚಾಗಿದೆ ಅನ್ನೋದು ಮುಖ್ಯ ಅಲ್ಲ. ಇಷ್ಟು 60 ವರ್ಷ 70 ವರ್ಷ ಬೇಕಾ ಒಂದು ಯೋಜನೆ ಮಾಡಲಿಕ್ಕೆ? ಇನ್ನೂವರೆಗೂ ಕಂಪ್ಲೀಟ್ ಆಗ್ತಾ ಇಲ್ಲ, ಇನ್ನೂವರೆಗೂ ಕಂಪ್ಲೀಟ್ ಆಗ್ತಾ ಇಲ್ಲ. 64ರಿಂದ ಇಲ್ಲಿವರೆಗೂ ಬಂದಿದ್ದೀವಿ, 60 ವರ್ಷಗಳನ್ನ ಕಳೆದಿದ್ದೀವಿ. ಅದೇ ಮೈಸೂರು ಮಹಾರಾಜನ ಯಾಕೆ ನಾವು ನೆನೆಸಬಾರ್ದು? ಕನ್ನಂಬಾಡಿ ಅಣೆಕಟ್ಟನ್ನು 100 ವರ್ಷಗಳ ಹಿಂದೆ ಕಟ್ಟಿ ಆ ಭಾಗದ ರೈತರ ಬದುಕನ್ನು ಹಸನು ಮಾಡಿರ್ತಕ್ಕಂಥವ್ರು ಮೈಸೂರು ಮಹಾರಾಜರು. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಈ ವರ್ಷ ಬಜೆಟ್ನಲ್ಲಿ ಸಿದ್ದರಾಮಯ್ಯ ರೊಕ್ಕ ಹೆಚ್ಚಿಟ್ಟಿದ್ದಾರೆ ನಮ್ಮ UKP. ತಮ್ಮ ಗಮನಕ್ಕೆ ಇರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕೇವಲ 1,700 ಕೋಟಿ ರೂಪಾಯಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಇಟ್ಟಿದ್ದಾರೆ. 1,700. ನಮಗೆ ತಕ್ಷಣದಲ್ಲಿ 1 ಲಕ್ಷ ಕೋಟಿ ಬೇಕಾಗಿರ್ತಕ್ಕಂಥ ಯೋಜನೆ ಇದು. 1,700 ಕೋಟಿ. ನ್ಯಾಯಾಲಯದಲ್ಲಿ 32,000 ಪ್ರಕರಣಗಳು ಪೆಂಡಿಂಗ್ ಇದ್ದಾವೆ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಸಂಬಂಧಪಟ್ಟಂತವು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಇರ್ತಕ್ಕಂಥವ್ರು ನಮಗೆ ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥ ಪ್ರಕರಣಗಳು 28,000 ಪ್ರಕರಣ. ಕೆಲವೊಂದು ತೀರ್ಪು ಬಂದು ಪೇಮೆಂಟ್ ಕೊಡ್ರಿ ಅಂತಕ್ಕಂಥ ವೋಚರ್ ಹಾಕಿ ಇವತ್ತು ಅಕೌಂಟ್ ಆಪ್ಷನಲ್ಲಿ ಬಿದ್ದಿರ್ತಕ್ಕಂಥದ್ದು 3,500 ಕೋಟಿ ರೂಪಾಯಿ. 3,500 ಕೋಟಿ ರೂಪಾಯಿ ಪೇಮೆಂಟನ್ನು ಕಳೆದ 2 ವರ್ಷದಿಂದ ಮಾಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ರೈತ ನಂದು ರೊಕ್ಕ ಬಂತು, ಕೋರ್ಟಿನಲ್ಲಿ ತೀರ್ಪಾಗಿದೆ, ನನಗೆ ಬೆಲೆ ಬಂದಿದೆ, ಇನ್ನೇನು ರೊಕ್ಕ ಬಂದು ಬಿಡುತ್ತಿದೆ, ಬೇರೆ ಕಡೆ ಭೂಮಿ ತಗೊಂಡಾನ, ಮಗನ ಲಗ್ನ ಇಟ್ಟಾನ, ಹೊಲ ಮನಿ ಕಟ್ಕೊಂಡಿದ್ದಾನ, ಸಾಲ ಸೂಲ ಮಾಡಿದಾನೆ, ಈ ರೊಕ್ಕ ಬರ್ತಾ ಇಲ್ಲ, ಮರೀಚಿಕೆ ಆಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀರಾವರಿ ಮಂತ್ರಿಗಳಾಗಿರ್ಬೋದು, ಸರ್ಕಾರ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅನ್ನೋದು, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಆಗಿದೆ, ಇದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಸ್ವಾಮಿ, ನಿಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮೈಸೂರು ಮಹಾರಾಜರು 15 ಎಕರೆ ಜಮೀನನ್ನ ನೀವು ಸ್ವಾಧೀನಪಡಿಸ್ಕೊಂಡಿದ್ರಿ. ರಸ್ತೆ ಅಗಲೀಕರಣಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ 15 ಎಕರೆಗೆ 3,000 ಕೋಟಿ ಕೊಡಿ ಅಂತ. 15 ಎಕರೆಗೆ 3,000 ಕೋಟಿ ಕೊಡಿ ಅಂತೆ. ಅದು ಯಾವ ಲೆಕ್ಕ? ಕೃಷ್ಣಾ ನ್ಯಾಯ, ಇದು ಅನ್ಯಾಯ. ಅದು ನ್ಯಾಯ, ಇದು ಅನ್ಯಾಯನ? ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಇರ್ತಕ್ಕಂಥವ್ರು ನ್ಯಾಯಾಲಯದ ತೀರ್ಪು ಬಂದಿದೆ. 2013ರಲ್ಲಿ ಹೊಸ ಭೂ ಸ್ವಾಧೀನ ಕಾಯ್ದೆ ಬಂತು. ನ್ಯೂ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಬಂದ ಮೇಲೆ ಸಂತ್ರಸ್ತನಿಗೆ ಭೂಮಿ ಬೆಲೆ ಅಲ್ಲ, ಅವನಿಗೆ ಯೋಗ್ಯವಾಗಿರ್ತಕ್ಕಂಥ ನ್ಯಾಯೋಚಿತವಾಗಿರ್ತಕ್ಕಂಥ ಬೆಲೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. 1 ರೂಪಾಯಿ ಬೆಲೆ ಆದರೆ 4 ರೂಪಾಯಿ ಅವನಿಗೆ ದುಡ್ಡು ಕೊಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ, ಕಾನೂನು ಹೇಳ್ತಾ ಇದೆ, ನಿಮ್ಮದೇ ಕಾನೂನು ಹೇಳ್ತಾ ಇದೆ. 1 ಲಕ್ಷ ಆಗಿರ್ತಕ್ಕಂಥ ಭೂಮಿಗೆ 2 ಪಟ್ಟು ಬೆಲೆಯನ್ನು ಹೆಚ್ಚಿಗೆ ಮಾಡಿಕೊಡಿ. ನೀವು ಇವತ್ತಿನ ಬೆಲೆ ಕೊಡ್ತೀರ, 100 ವರ್ಷದಿಂದ ಉತ್ಪನ್ನ ತಗೋತಿರ್ತಾನೆ, ಅದಕ್ಕೆ ಡಬಲ್ ಮಾಡಿಕೊಡಿ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಸೊಲೋಶಿಯಂ ಅನುಕಂಪದನ ಅಂತೇಳಿ ಮತ್ತೆ ಅದಕ್ಕೆ 1 ಪಟ್ಟು ಸೇರಿಸ್ಕೊಟ್ರಿ ಅಂತ ಹೇಳ್ತಾರೆ. ಹೀಗಾಗಿ ಬೆಲೆ ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ಬೇಡ, ನಮ್ಮ ಈಕ್ವಲೆಂಟ್ ಭೂಮಿ ನೀವು ಬೇರೆ ಕಡೆ ಕೊಡಿಸ್ಬಿಡಿ, ನಮ್ಮ ಮನಿ ಯಾವ ಥರ ಇದೆ ಆ ಮನಿ ಕಟ್ಟಿಕೊಡ್ರಿ, ನೀವೇನು ತೊಂದರೆನೇ ತಗೋಬೇಡಿ. ನಮಗೆ ಹಳಿ ಊರಲ್ಲಿ ಇರ್ತಕ್ಕಂಥ ಮನೆಯನ್ನ ಹೊಸ ಪುನರ್ವಸತಿ ಕಟ್ಟಿಕೊಡಿ.
ಹಳಿಯೂರಿನಲ್ಲಿರ್ತಕ್ಕಂಥ ಸಬ್ಮರ್ಜ್ ಆಗ್ತಕ್ಕಂಥ ಭೂಮಿ ಈಕ್ವಲೆಂಟ್ ಭೂಮಿನ ನಮ್ಗೆ ಕೊಡಿಸ್ಬಿಡಿ, ನಮ್ಗೆ 10 ರೂಪಾಯಿ ಹೆಚ್ಚು ಕೊಡಬೇಕಾಗಿಲ್ಲ. ಸರಿ, ಕೊನೆಯದಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಶಾರ್ಟ್ ಆಗಿ ಈ ಸರ್ಕಾರಕ್ಕೆ ಒಂದು ನೀವು ಮೆಸೇಜ್ ಕೊಡೋದಾದ್ರೆ ಅದೇನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಸನ್ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಿಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಅವರೆಲ್ಲ ನಾಯಕರು ಕೂಡ ಇರ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳು, ಅದು ಮಾದಾಯಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎತ್ತಿನಹೊಳೆ ಆಗಿರ್ಬೋದು, ಯಾವುದೇ ನೀರಾವರಿ ಯೋಜನೆ ಇದ್ರೂ ಕೂಡ ಪ್ರತಿ ವರ್ಷ 40,000 ಕೋಟಿ ನೀರಾವರಿಗೆ ಇಟ್ಟು 2 ಲಕ್ಷ ಕೋಟಿಯಲ್ಲಿ ಇಡೀ ರಾಜ್ಯದ ನೀರಾವರಿಯನ್ನ ಪೂರ್ತಿ ಮಾಡ್ತೀವಿ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ಮಾತು ವಿಡಿಯೋದಲ್ಲಿದೆ. ಕೊನೆಯವರೆಗೆ 45,000 ಕೋಟಿ. ನಿಮಗೆ ನಾಚಿಕೆ ಆಗಲ್ಲ? ಮಾನ ಮರ್ಯಾದೆ ಇಲ್ಲ ನಿಮಗೆ? ನಿಮಗೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ, ಅಪ್ಪರ ಕೃಷ್ಣ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಕೇಳಬೇಕಾಗ್ತದೆ ಜನ. ಯಾವ ನೈತಿಕತೆ ಇದೆ ನಿಮಗೆ? ನಾವು 50,000 ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀವಿ. ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ನಾವು ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರಬಹುದು, SR ಪಾಟೀಲ್ ರೇ, ಭದ್ರಾ ಮೇಲ್ದಂಡೆ ಯೋಜನೆ ಇರಬಹುದು, ಎತ್ತಿನಹೊಳೆ ಯೋಜನೆ ಇರಬಹುದು, ಮೇಕೆದಾಟು ಇರಬಹುದು, ಈ ಎಲ್ಲ ಯೋಜನೆಗಳನ್ನ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲ ಯೋಜನೆಗಳನ್ನು ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಬಹುದು. ನಾನು ಇವತ್ತೇನ್ ಮಾತು ಕೊಡ್ತೀನಿ, ವರ್ಷಕ್ಕೆ 40,000 ಕೋಟಿ ಇವತ್ತು ರಿಹಾಬಿಲಿಟೇಷನ್ಗೆ ನಾವು 51,000 ಕೋಟಿ ರೂಪಾಯಿ ಅಂತ ಮಾಡಿದ್ದು, ಈಗ ಅದು 75,000 ಕೋಟಿ ಆಗ್ಬೋದು. ಎಲ್ಲ ಕೃಷ್ಣ ಬೇಸಿನ ಎಲ್ಲ ಅಪ್ಪರ್ ಕೃಷ್ಣ ಎಲ್ಲ 3ನೇ ಹಂತ ಮುಗಿಬೇಕಾದ್ರೆ 75,000 ಕೋಟಿ ರೂಪಾಯಿ ಆಗ್ಬಹುದು. 5 ವರ್ಷದಲ್ಲಿ 75,000 ಕೋಟಿ ರೂಪಾಯಿಗಳನ್ನು ಕೊಟ್ಟು ಈ ಭಾಗದ ಜನರಿಗೆ ನೀರು ಕೊಡ್ತೇವೆ ಅಂತಕ್ಕಂಥ ಪ್ರಮಾಣವನ್ನ, ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸುಳ್ಳು ಹೇಳಿ, ಸುಳ್ಳು ಭರವಸೆಯನ್ನು ಕೊಟ್ಟು ಜನರ ಮತ ಕೇಳ್ತಕ್ಕಂಥ ಪ್ರವೃತ್ತಿಯವನಲ್ಲ. ನಮ್ಮ ಪಕ್ಷ ಆ ಪ್ರವೃತ್ತಿ ಇದಲ್ಲ. ನಮ್ಮ ಪಕ್ಷ 2013ರಲ್ಲಿ ನಮ್ಮ ಪ್ರಣಾಳಿಕೆಯನ್ನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕೂಡ ನಾವು 75,000 ಕೋಟಿಯನ್ನ 3 ಸಲ ಆ ಶಬ್ದವನ್ನು ಹೇಳಿ 75,000 ಕೋಟಿ ಭಾಗ ಕೊಟ್ಟು 5 ವರ್ಷದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿಸ್ತೀವಿ ಅಂತ ಹೇಳಿ ಮಾತನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ಮಾತಿಗೆ ಬೆಲೆ ಇಲ್ಲದೆ ಇವತ್ತಿಗೂ ಕೂಡ 4,000 ಕೋಟಿಗಿಂತ ಹೆಚ್ಚು ನಮ್ಮ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ಗೆ ದುಡ್ಡು ಕೊಟ್ಟಿಲ್ಲ. ಇದು ಆನ್ ರೆಕಾರ್ಡ್ ಇದೆ. ಹಾಗಾಗಿ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಇನ್ನೂ 2.5 ವರ್ಷ ಇದೆ. 75,000 ಕೋಟಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಕೊಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಒಳಗೊಂಡು ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗೆ 2 ಲಕ್ಷ ಕೋಟಿಯನ್ನು ನೀವು ಖರ್ಚು ಮಾಡಿ ನಿಮ್ಮ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಕೊಡಿ. ನಮ್ಗೆ ಯಾವುದು ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನ್ಯಾಯ ಕೇಳ್ತಾ ಇದ್ದೀವಿ. ಕೊಡಿಸ್ತಕ್ಕಂಥ ನೀವು ರಾಜನ ಸ್ಥಾನದಲ್ಲಿ ಕೊಡಬೇಕು. ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಜೊತೆ ಅನೇಕ ವಿಚಾರಧಾರೆಗಳದ್ದು ಮತ್ತು
ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ 33 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಹಿನ್ನೆಲೆಗಳನ್ನು ಮತ್ತು ಈ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮತ್ತು ಸೌಲಭ್ಯದಿಂದ ವಂಚಿತಗೊಂಡಿರ್ತಕ್ಕಂಥ ಅನೇಕ ವಿಷಯಗಳನ್ನು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಿರತಕ್ಕಂಥ ಕೃಷ್ಣಾ ಮೇಲುದಂಡೆ ವಿಷಯಗಳ ಬಗ್ಗೆ ಮತ್ತು ಕೃಷ್ಣಾ 3ನೇ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡ್ತಕ್ಕಂಥ ವಿಷಯಗಳನ್ನಾಗಿರಲಿ, ಇವೆಲ್ಲ ವಿಷಯವನ್ನು ಇಷ್ಟುವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕೊನೆಯದಾಗಿ ತಾವು 33 ವಿಧಾನಸಭಾ ಕ್ಷೇತ್ರದ ವಿಧಾನ ಪರಿಷತ್ತಿನ ಶಾಸಕರಾಗಿ ಮತ್ತು ಈಗಿನ ಎಲ್ಲ ಈ ನಡೀತಕ್ಕಂಥ ನಡವಳಿಕೆ ವಿಷಯಗಳ ಬಗ್ಗೆ ನಿಮ್ಮ ಒಂದು ನೇತೃತ್ವದಲ್ಲಿ ಒಂದು ಸಂದೇಶ ಕೊಡುವುದಾದ್ರೆ ಮತದಾರರಿಗೆ ಮತ್ತು ನಿಮ್ಮ ಪ್ರೀತಿಯಿಂದ ನಿಮ್ಮ ಗೌರವದಿಂದ ಕಾಣುವಂತ ಅಭಿಮಾನಿಗಳಿಗೆ ಮತ್ತು ನ್ಯೂಸ್ 43 ಇಂಡಿಯಾದ ನಡೆದಿರ್ತಕ್ಕಂಥ ವಿಶೇಷ ಸಂದರ್ಶನ ಅಭಿವೃದ್ಧಿ ಹರಿಕಾರ ಹನುಮಂತ್ ನಿರಾಣಿ ಯಶೋಗಾಥೆ ಈ ಸಂದರ್ಶನ ಮುಖಾಂತರ ಒಂದು ಸಂದೇಶ ಕೊಡೋದಾದ್ರೆ ಆ ಸಂದೇಶ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಭಾಗದ ಪದವೀಧರರಿಂದ ಆಶೀರ್ವಾದನ ನಾನು 2 ಬಾರಿ ಆಯ್ಕೆಯಾಗಿ 9.5 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ. ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿ ನಡಿಬೇಕು. ಈ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿ ಆಗಬೇಕು. ಹೊಸ ಇಂಡಸ್ಟ್ರಿಗಳು ಬರೋದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಆಗಬೇಕು. ಯುವಕರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಆಗಬೇಕು. ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ಯೋಜನೆಗಳು ಕೂಡ ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡಬೇಕಂತ ಬಯಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿ, ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣ ನೀತಿ ಇದಾಗಿದೆ. ಇದು ಕಾರ್ಯರೂಪಕ್ಕೆ ಬರಬೇಕು. ಇತ್ತೀಚಿನ ದಿವಸ ಇಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತಕ್ಕಂಥದ್ದು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದು ಯಾವುದೇ ಗೊತ್ತು ಗುರಿ ಇಲ್ಲದ, ಯಾವುದೇ ತಳಬುಡ ಇಲ್ಲದೆ ಇರತಕ್ಕಂಥ ಶಿಕ್ಷಣ ವ್ಯವಸ್ಥೆ ನಾ ಹೇಳಿಕೆ ಬಯಸ್ತಾ ಇದ್ದೀನಿ. 4 ವರ್ಷ ಸಾವಿರಾರು ಲಕ್ಷಾಂತರ ಜನರ ಸಲಹೆ ಸೂಚನೆ ವಿಶ್ವಾಸವನ್ನು ತೆಗೆದುಕೊಂಡು ನ್ಯೂ ಎಜುಕೇಷನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ. ಅದು ಯಥಾವತ್ತಾಗಿ ಜಾರಿ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ನಂದು. ಅದ್ರ ಮುಖಾಂತರ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂಥದ್ದಾಗಬೇಕು. ಈ ಭಾಗ ಸಂಪೂರ್ಣವಾಗಿ ನೀರಾವರಿಗೆ ಒಳಪಡಬೇಕು. ನೀರಾವರಿ ಮುಖಾಂತರ ರೈತರ ಬದುಕು ಹಸನಾಗಬೇಕು. ಬೆಳೆದಿರ್ತಕ್ಕಂಥ ಬೆಳೆಗೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗಬೇಕು. ಜೊತೆಗೆ ನೀರಾವರಿ ಯೋಜನೆಗಳಿಗೆ ಬೇಕಾಗಿರ್ತಕ್ಕಂಥ ಅನೇಕ ಲಿಫ್ಟ್ ಇರಿಗೇಷನ್ ಇಂಥವೆಲ್ಲ ಕೆಲಸ ಕಾರ್ಯಗಳಾಗಬೇಕು. ಇಂಡಸ್ಟ್ರಿಗಳ ಬರಬೇಕು, ರೈಲ್ವೆಗಳ ಬರಬೇಕು, ರಸ್ತೆಗಳ ಸುಗಮ ಸಂಚಾರ ಆಗಬೇಕು. ಇವೆಲ್ಲ ಯೋಜನೆಗಳ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಆ ಮತದಾರರು ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನು ನಾನು ಮತ್ತೊಮ್ಮೆ ಗೌರವಿಸಿ ನಾನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇನೆ. ಧನ್ಯವಾದ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಸುಮಾರು ನಾನು ಹೇಳಿದ ನಿಮಗೆ ಬರೀ 20 ನಿಮಿಷ ಅಂತೇಳಿ 1.5 ತಾಸಿನ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಅಪಾರವಾದಂತ ನಂಬಿಕೆ ವಿಶ್ವಾಸ ಕ್ಷೇತ್ರ ಜನತೆ ಮೇಲೆ ಮತ್ತು ಮುಂದಿನ ನಡೆ ಅನ್ನೋದಕ್ಕಿಂತ ಮುಂದಿನ ದೂರದೃಷ್ಟಿಕೋನ ಮತ್ತು 33 ವಿಧಾನಸಭಾ ಕ್ಷೇತ್ರ ಅನ್ನೋದಕ್ಕಿಂತ ನನ್ನ ಗುರಿ ಇರುವುದು ಶಿಕ್ಷಣದ ಕ್ರಾಂತಿ, ನನ್ನ ಗುರಿ ಇರುವುದು ಉದ್ಯೋಗದ ಕ್ರಾಂತಿ ಮತ್ತು ಹೇಳಿರ್ತೀವಿ ಅಂದೇ ಮಾಡಿ ತೋರಿಸಬೇಕು ಅನ್ನೋದೇ ನನ್ನ ಮೊದಲನೇ ಗುರಿ ಅನ್ನೋದು ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಮ್ಮ ಜೊತೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಭಿವೃದ್ಧಿ ಹರಿಕಾರ ಹನುಮಂತ್ ನಿರಾಣಿ ಯಶೋಗಾಥೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ತೆ, ಜೈ ಹಿಂದ್ ಸರ್. ತುಂಬಾ ಧನ್ಯವಾದಗಳು ತಮ್ಮ ಚಾನೆಲ್ಗೆ ಮತ್ತು ತಮಗೆ. ಥ್ಯಾಂಕ್ ಯು ಸರ್.